ಪುತ್ರ. ನೀನು ಈ ನರ್ಮದಾ ನದಿಯ ತೀರದಲ್ಲಿ ಯಜ್ಞ ಕಾರ್ಯಗಳನ್ನು ಪೂರೈಸುತ್ತಾ ಇರೋ. ನಿನ್ನಿಷ್ಟದಂತೆ ಆಗಲಿ ಕುವರ. ನಾನು ಕುದುರೆ ಹಿಂದೆ ಹೋಗಿ ಕುದುರೆಯ ಕಟ್ಟಿದ ವೀರರನ್ನು ಜಯಿಸಿ ಕಪ್ಪ ಕಾಡಿಕೆಯನ್ನು ಬರೆದ. ನನಗೆ ಜಯವಾಗಲೆಂದು ಜಯದಾರ್ತಿಯನ್ನು ಬೆಳಗುವೆನು. ಆ ಪೀಠವನ್ನು ಅಲಂಕರಿಸು. ಆಗಲಿ ಮಾತೆ. ಮಂತ್ರಿ ಶೇಖರ, ನೀನು ಆ ಪೀಠವನ್ನು ಅಲಂಕರಿಸು. ಮಂಗಳದಾಯಿ ಸುದಿನ ಮಧುರವಾಗಲಿ, ನಿಮ್ಮಲು ಮೇಯಿ ಮನೆಯ ನಂದಾದೀಪವಾಗಲಿ. ಕೃಷ್ಣಾರ್ಜುನ ಕೃಷ್ಣಾರ್ಜುನ ಅನುರಾಗದ ರಾಗಮಾಲೆ ನಿಮ್ಮದಾಗಲಿ, ಅಪಸ್ವರದ ಛಾಯೆಯೆಂದು ಕಾಣದಾಗಲಿ, ಶ್ರುತಿಯೊಡನೆ ಸ್ವರತಾನ ಲೀನವಾಗಲಿ, ಶುಭ ಗೀತೆ ಮೆರೆಯಲಿ. ಮಂಗಳದಾಯಿ ಸುದಿನ ಮಧುರವಾಗಲಿ, ನಿಮ್ಮಲು ಮೇಯಿ ಮನೆಯ ನಂದ. ಯಾಗದ ಕುದುರೆಯನ್ನು ಕಟ್ಟಿದ ವೀರರನ್ನು ಜಯಿಸಿ ಬಾ ಪುತ್ರ ಕೋಮಲಗಾತ್ರ. ನಿನ್ನ ಆಶೀರ್ವಾದ ಹೊಂದಿದ್ದರೆ ಸಹಜವಾಗಿ ಜಯಿಸಿ ಬರುವೆನು ಮಾತೆ. ಆಹೋ ಮಂತ್ರಿ ಶೇಖರ. ಅಹೋ ರಾಜಶೇಖರ. ಸಕಲ ಸೈನ್ಯವು ಸಿದ್ಧವಾಗಿ ತುರಗದ ಬೆಂಗಾವಲಿಗೆ ಹೊರಡಲು ಸಿದ್ಧರಾಗಿದ್ದರು. ಹೋಗೋಣ ನಡೆಯುವ ನಕುಲ ಧ್ವಜ, ನೋಡನ್ನ ವಿಕ್ರಮದ ತೇಜ. ಅಹೋ ಮೈರಧ್ವಜನ ಪುತ್ರ ಸತಮಲಗಾತ. ಓ ಮಂತ್ರಿ ಶೇಖರ. ಇಲ್ಲಿರೋ ಒಂದು ಸುಂದರವಾದ ಅಸರಾಜಂ ನಡೆ. ಮೊತ್ತ ರಥಗಳಿಂದ ಕುದುರೆ ಹಿಂದಕ್ಕೆಂದು ಬಿಗಿತಿರ್ಪಾರ ನಾಡು. ನಮ್ಮ ಕುದುರೆ ಈ ನೂತನ ಕುದುರೆ ಎರಡು ಮುಖ ಭೇಟಿಯ ಒಂದಕ್ಕೊಂದು ಕಲಂ ಗೈದವ. ಅಹೋ ರಾಜ. ಓ ಮಂತ್ರಿ. ಅನಿತರೋಳ್ ನಾನು ಸರ್ವ ಸಂಗತಿಯನ್ನು ತಿಳಿದುಕೊಂಡು ಬಂದಿದ್ದೇನೆ ರಾಜ. ಈಗ ವಿಕ್ರಮ್ ಪರಿಚಯ ತೇಜ. ಬಳಿರಿಯೇ ಎಲ್ಲ ಈ ಮಂತ್ರಿ ವರ್ಯ, ಇದೇನು ಆಶ್ಚರ್ಯ. ಈ ತುರಗವು ಪರಾಕ್ರಮಿಗಳದಾಗಿ ಕಾಣುವುದು. ಇದು ಇದರ ಮಸ್ತಕದೋಳು ಬಂಗಾರದ ಲಿಖಿತ ಒಮ್ಮರ ಸೂಜ ಕಣ್ಮಿಂಚಿನ ತಳತ್ತಳ ಎಂದು ಒಳೆಯುವುದು ನೋಡು. ಎಲೈ ಪ್ರಧಾನಿ. ಅಹೋ ರಾಜ. ಶ್ರೇಷ್ಠ ಹಸ್ತಿನಾವತಿ ಪಟ್ಟಾಧ್ಯಕ್ಷರಾದ ಧರ್ಮರಾಜನ ಎದ್ದ ಕುದುರೆ ಇದು. ಇದರ ಬೆಂಗಾವಲಿಗೆ ಮೂರು ಲೋಕದ ಗಂಡರಿಗೆ ಗಂಡ ನಾಯಕ ಪೆಂಡ ಎಂದು ಧರಿಸಿದ ಗಾಂಡೀವಿ ಮೊದಲಾದ ಪ್ರಚಂಡ ನಾಯಕರು ಬಂದಿರುವರಂತೆ. ಓ ಮಂತ್ರಿ ಶೇಖರ. ಅಹೋ ರಾಜಶೇಖರ. ರಾಜ ಪ್ರಮುಖರಾದವರು ಪಾಂಡವರ ದರ್ಪಕ್ಕೆ ಅಂದಿ ಕಪ್ಪವಂ ಕೊಟ್ಟು ಕಳಿಸಿದರೆ ಸರಿ ಇಲ್ಲವೇ, ಯುದ್ಧ ಮಾಡಿ ಗೆದ್ದರು ಸರಿ ಎಂದಿರುವ ಲಿಖಿತವನ್ನು ನೋಡಿದ್ಯಾ? ಅಹೋ ಮಂತ್ರಿ ಶೇಖರ. ಅಹೋ ರಾಜಶೇಖರ. ಬಳಿರಿಯ ಎನ್ನ ತಡ ಮಾಡುವುದೇಕೆ, ಮೊದಲು ಈ ಅಶ್ವವನ್ನು ಬಂಧಿಸು. ಬಳಿರಿಯ ಅಖಂಡ ಮಂಡಲರಾದ ಪಾಂಡವರೆಂಬ ಪ್ರಮುಖರನ್ನೆದುರುಕೊಂಡು ಅವರ ಕಾಲ್ಪೆಂಡೆಯ ತುಂಡು ತುಂಡು ಮಾಡಿ ಅವರಿಗಿದ್ದ ಗರ್ವ ಖಂಡನೆ ಮಾಡಿ ಬಳಿರಿಯ ಕಂಡ ಬೇರುಂಡರೆಂಬ ಅದ್ವಿತೀಯ ಧೀರನೆಂದು ಹೆಸರು ಪಡೆಯುತ್ತಿರ್ತಾಳೆ. ಈ ನವ ಕಂಡದ ಮೈರಧ್ವಜನ ಪುತ್ರನೆಂಚಿ ಸಾರ್ಥಕವೇನು ನಕಲ ಧ್ವಜ, ನಾಡನ್ನ ವಿಕ್ರಮದ ತೇಜ. ಅಹೋ ರಾಜ. ಓ ಮಂತ್ರಿ. ಪಾಂಡವರ ಯಜ್ಞದ ಕುದುರೆ ಹಿಂದೆ ವಿಕ್ರಮನ ಪಾರ್ಥನು ಶ್ರೀಕೃಷ್ಣ ಪರಮಾತ್ಮರ ವಾಹನಾದಿಗಳರ ಬೆಂಬಲನಾಗಿ ಬಂದಿರುವರು ನರನಾರಾಯಣ
ಈಗ ನಾವು ಬಂದಿರೋ ಮಾದ ಕಾಳ್ಗಾಮ್ ತಂದೆ ಆದ ಮೈರತ್ತು ಜನ ಬರಿಗೆ ತ್ರೋ ಮಾಡ್ಕೊಂಡ ಹೋದಡ ನರನಾರಾಯಣ ಇರೋರು ನಿರುವ ಇಲ್ಲದೆ ಕುದುರೆಯನ್ನು ಬಿಡಿಸಲ ಬರೋರು ಇದ್ದ ಸಂಗತಿ ಅಂತ ತಿಳಿಸುತ್ತೇನೆ ತಾಮೆ ಕೇಳ್ತವೆ ತೋರಿಸಬೇಕು ಸಂಗಮನದವರವನೇ ಬಳಿ ಬಳಿರಿಯೇ ಎಲ್ಲ ಈ ಮಂತ್ರಿ ಸರ್ವಕಾಲಕ್ಕೆ ನೀನೇ ಸ್ವತಂತ್ರ ತಂದೆಯು ಕೃಷ್ಣನೊಡಗೂಡಿ ದರ್ಶನ ಮಾಡಿಕೊಂಡು ಧನ್ಯರಾಗಬೇಕೆಂದು ಬಂದೂರ ಮಾಗೆ 7 ಅಶ್ವಮೇಧ ಯಾಗಗಳ ಮಾಡಿದಾಗೆ ಆ ಕಪಟ ನಾಟಕ ಸೂತ್ರಧಾರಿಯಾದ ಮುರಾರಿಯ ಮನ ಕರಗಲಿಲ್ಲ ನಮ್ಮ ತಂದೆಗೆ ದರ್ಶನ ಕೊಡಲಿಲ್ಲ ಓ ಮಂತ್ರಶೇಖರ ಆಹೋ ರಾಜಶೇಖರ ಎಂದು ಪಾಂಡವರ ವೀರರೊಡನೆ ಬಂದು ಹನಿಗಿತು ಈಗ ತೋರಿಸಬೇಕು ನಮ್ಮ ಭುಜಬಲ ಕಾಲ ಎನ್ನು ತಡ ಮಾಡಿದ ನಮ್ಮ ಸೈನ್ಯ ಪಡೆ ಅರ್ಧಚಂದ್ರಾಕೃತಿಯಲ್ಲಿ ಸನ್ನದ್ಧರಾಗಿರಲು ಪಾಂಡವರ ಪ್ರಸಿದ್ಧ ಭಟ್ರ ಅನುಸಾರವ ಋಷಿಕೇತು ಸಾಮ ಅನಿರುದ್ಧರೇ ಮೊದಲಾದ ಯುದ್ಧ ವೀರರು ಬಂದು ಕಟ್ಟಿದ ಕುದುರೆ ಎಂಬಿಡಿಸಲೇ ಬಳಿರಿಯ ಎಲೈ ಮಂತ್ರಿಯೇ ಅಹೋ ರಾಜ ಯುದ್ಧ ವೀರರ ಮರ ನಿಮಿಷಾರ್ಧದೊಳ ಮರ್ದಿಗೆ ಜನಾರ್ದನ ನನ್ನ ಜನಕನಿಯ ಒಪ್ಪಿದ ತಿರ್ತೊಡೆ ಬಳಿರಿಯ ನಿಜ ಭಕ್ತ ನಂದನಾಗಿ ಸಾರ್ಥಕಬೇಡ ಎನ್ನು ಅರ್ಧಚಂದ್ರಾಕೃತಿಯಲ್ಲಿರುವ ನಮ್ಮ ಸೈನ್ಯದ ವರ್ಗದವರಿಗೆ ಆಜ್ಞೆಯಂ ಕೊಟ್ಟು ರಣಾಗ್ರಕ್ಕೆ ದುಪ್ಪರ ಕುಪ್ಪಳಿಸಿ ಭುಜಬಲ ಚಪ್ಪರಿಸಿ ಕಪ್ಪು ಬಣ್ಣದ ಸರ್ಪಸೇನ ತೊಂದಪ್ಪಿಸನ್ನು ಕಳುತ್ತದೆ ಈ ಮಾತು ಸಹಜ ಕೃಷ್ಣಾರ್ಜುನ ಅಹೋ ಯುವರಾಜರೇ ಅಹೋ ಮಂತ್ರಿಶೇಖರ ಇನ್ನು ವೈರಿ ಕಟಕವು ನಮ್ಮ ರತ್ನಪುರ ಅತಿ ಸಮೀಪದಲ್ಲಿ ಬರುತ್ತಾರ ರಥದಲ್ಲಿ ಕುಳಿತುಕೋ ರಾಜ ಎಲ್ಲ ಸಾರಥಿ ರಥ ಬಿಡು ಅತಿ ಜಾಗ್ರತೆ ನಿಮ್ಮ ಚಂದ ಸ್ವಾಮಿ ಕೃಷ್ಣಾರ್ಜುನ ಕೃಷ್ಣಾರ್ಜುನ ಮೆಲ್ಲ ಕೊಯ್ ಬಾಬು ದುಮ್ ಸುಟ್ಟು ಅಟ್ಟನ ಹಾ ಮಾಡ್ತಾನ ಒಕ್ಕಂಡ ಒಡೆ ಮಾಡ್ತಾನ ಕೃಷ್ಣಾರ್ಜುನ ಕೃಷ್ಣಾರ್ಜುನ ಕೃಷ್ಣ ಅರ್ಜುನ ಅಹೋ ಅರ್ಜುನ ಹೇಳುವೆನು ಕೇಳು ಪಾರ್ಥನೆ ಫಲ್ಗುಣನೆ ಪಾರ್ಥನೆ ಫಲ್ಗುಣನೆ ಹರ್ಷದಿ ನೋಡು ರತ್ನಪುರವನ್ನು ಪಾರ್ಥ ಚೆನ್ನಾಗಿ ಕೇಳು ಹರುಷದಿ ನೋಡು ರತ್ನಪುರವನ್ನು ಪಾರ್ಥನೆ ಫಲ್ಗುಣ ಚೆನ್ನಾಗಿ ಕೇಳು ಈ ಪುರದ ರಸನು ವಿಷ್ಣು ಪಾರ್ಥನು ಪುರದ ರಸನು ವಿಷ್ಣು ಪಾರ್ಥನು ಆತನ ಪುತ್ರನು ಮಹಾಪರಾಕ್ರಮಿಯು ಅರ್ಜುನ ಚೆನ್ನಾಗಿ ಕೇಳು ಅರ್ಜುನ ಚೆನ್ನಾಗಿ ಕೇಳು ಆತನ ಪುತ್ರನು ಮಹಾಪರಾಕ್ರಮಿಯು ಆತನ ಗೆಲ್ಲಲು ಯಾರಿಂದಲಾಗದು ಅರ್ಜುನ ಕೇಳು
ಆತನ ಗೆಲ್ಲಲು ಯಾರಿಂದಲಾಗದು, ಭಯವನ್ನು ನಾವು ಬಿಡಿಸಲಾರೆವು, ಭಯವನ್ನು ನಾವು ಬಿಡಿಸಲಾರೆವು. ಪಾರ್ಥನೆ ಫಲ್ಗುಣನೇ, ಪಾರ್ಥನೆ ಪಾರ್ಥನೆ ಪಾರ್ಥನೆ. ಅಹೋ ಅರ್ಜುನ, ಜನಾರ್ದನ, ಇದೇ ರತ್ನಪುರಿ ಪಟ್ಟಣವು ನೋಡು. ಹೌದೇನು ಪರಮಾತ್ಮ? ಈ ಪಟ್ಟಣದರಸು ಭಕ್ತಿಯೋಳ್ ಮಹಾಶಕ್ತನಾಗಿ, ದಾನಶೂರನಾಗಿ, ವಿಷ್ಣು ಭಕ್ತಾಗ್ರೇಶ್ವರನಾಗಿ, ನನ್ನ ದರ್ಶನಾರ್ಥನಾಗಿ ಇದುವರೆಗೂ 7 ಅಶ್ವಮೇಧ ಯಾಗಗಳನ್ನು ಮಾಡಿದಾಗಿಯೂ ವಿಫಲನಾಗಿ, ಈಗ 8ನೇ ಅಶ್ವಮೇಧ ಯಾಗವನ್ನು ಮಾಡುತ್ತಾ ತಾನು ನರ್ಮದಾ ನದಿ ತೀರದೋಳ್ ದೀಕ್ಷಾಬದ್ಧನಾಗಿ ಕುಳಿತಿರುವನು. ಅಹೋ ಅರ್ಜುನ, ಅಹೋ ಗೋವರ್ಧನ, ತನ್ನ ಯಜ್ಞದ ಅಶ್ವದ ಹಿಂದೆ ತಾಮ್ರಧ್ವಜನನ್ನು ಶತ್ರು ರಾಜರಂ ಜಯಿಸಲು ಕಳಿಸಿರುವನು. ಈ ತಾಮ್ರಧ್ವಜನು ಮಹಾಪರಾಕ್ರಮವಂತನು ನೋಡು ಪಾರ್ಥ, ತಾಮ್ರಧ್ವಜನು ಮಹಾ ಸಮರ್ಥ. ಅಹೋ ಫಲ್ಗುಣ, ಅಹೋ ಜನಾರ್ದನ, ಮೈರಧ್ವಜನು ಮಹಾವಿಷ್ಣು ಭಕ್ತನು. ಆದ್ದರಿಂದ ತಾಮ್ರಧ್ವಜನನ್ನು ಗೆಲ್ಲಲು ಸಾಕ್ಷಾತ್ ವಿಷ್ಣುವಿನಿಂದಲೂ ಸಾಧ್ಯವಾಗಲರಿಯದು. ಅಹೋ ಅರ್ಜುನ, ಅಹೋ ಜನಾರ್ದನ, ಇನ್ನು ತಾಮ್ರಕೇತುವಿನನ್ನು ಗೆದ್ದು ಕುದುರೆಯಂ ಬಿಡಿಸಿಕೊಂಡು ಹೋಗಲಾರೆವು. ಬಳರ್ರೆ ಹಾಲಲಲ ನಾರಾಯಣ. ಅರ್ಜುನ, ಅಹೋ ಜನಾರ್ದನ, ಈ ದಿನ ರಾಜಿ ಯುದ್ಧದೊಂದಿಗೆ ಯಮಗೆ ಅಪಜಯವೆಂದು ತೋರುತ್ತದೆ. ಅದು ಯಾತಕ್ಕೆ ನಾರಾಯಣ? ತಿಳಿಯಿತೆ ಪಾರ್ಥ, ತಾಮ್ರಧ್ವಜನು ಮಹಾ ಸಮರ್ಥ. ಅವ್ವೇ ಮಾಧವ, ಏಕೆ ವರ್ಣಿಸುವೆ ಆ ತಾಮ್ರಧ್ವಜನ ಪರಾಕ್ರಮವ? ಬಳರ್ರೆ ಹಾಲಲಲ ರನ್ನು ಗತಿ ಗೆಡಿಸಿದ ಈ ಪಾರ್ಥನ ಮುಂದೆ ಕಾಲಗೇಯ ನಿವಾತ ಕವಚರಂಬ ರಕ್ಕಸರಮ್ಮೊಕ್ಕಲಿಕ್ಕಿ ಮಕ್ಕ ಮಾರಿ ಅಂತ ದಿಕ್ಕು ದಿಕ್ಕಿಗೆ ಹೆಸರಾದ ಈ ಕಲಿಪಾರ್ಥನ ಮುಂದೆ ಅಹೋ ನಾರಾಯಣ, ಅಹೋ ಶ್ವೇತವಾಹನ, ಬಡ ತಾಮ್ರ ಕೇತಿವೆಂಬ ಹುಡುಗನ ಪೌರುಷವಂ ಈ ಗಾಂಡೀವಿ ಎಂಬ ಪುರುಷ ಸಿಂಹದ ಮುಂದೆ ಬರಬಡಿಸಿಕೊಳ್ಳುವೆ. ಅಹೋ ಮೃಡಸಕನೇ, ಅಹೋ ಕಿರೀಟಿ, ಬಳಿರ್ರೆ ಒಂದರ ಗಳಿಗೆ ಎಳ್ಳವನಂತರ್ಗಡದು ಕುದುರೆ ಎಂಬಿಡಿಸಿ ಕಪ್ಪ ಕಾಣಿಕೆ ಒಪ್ಪಿಸಿಕೊಳ್ಳುವೆ. ಅವನ ದರ್ಪಮಂ ಎನ್ನ ಮುಂದೆ ಪ್ರಶಂಸೆ ಮಾಡಿದರು ಮುರಾರಿ, ತೋರಿಸುವನು ಎನ್ನ ಸಮರ್ಪಂಬ ಶರದಿಯಲಾರೆ. ಅಹೋ ಅಹೋ ಜನಾರ್ದನ, ತಾಮ್ರಧ್ವಜನು ಸಾಮಾನ್ಯ ವೀರನಲ್ಲ. ನಾನೇನು ಸಾಮಾನ್ಯದವನೇನೋ ನಾರಾಯಣ? ಅರ್ಜುನ, ಚೆನ್ನಾಗಿ ಕೇಳು. ಜನಾರ್ದನ, ಅದೇನು ಚೆನ್ನಾಗಿ ಹೇಳು. ಸದ್ಧರ್ಮವನ್ನು ಬಿಡದೆ ವಿಷ್ಣು ಭಕ್ತಾಗ್ರಗಣ್ಯನೆಂದು ಅಗ್ರಗಣ್ಯನಾಗಿ ಸಮಸ್ತ ರಾಜಾಗ್ರೇಶ್ವರರಿಗೆ ತನ್ನ ಭುಜಾಗ್ರಗಳಿಂದ ದಿಗ್ವಿಜಯಂ ಗೈದು ಸಪ್ತ ಅಶ್ವಮೇಧ ಯಾಗಮಂ ಕೈಕೊಂಡು ಪ್ರಚಂಡ ಬಲಮಂಡಿತನಾಗಿರುವ ಅಹೋ ಅರ್ಜುನ, ಅಹೋ ಗೋವರ್ಧನ, ನೀವು ಪಾಂಡವರೈವರು ಪ್ರಬಲ ಪ್ರತಾಪಶಾಲಿಗಳಾಗಿ ಒಂದು ಅಶ್ವಮೇಧ ಯಾಗವನ್ನು ಮಾಡಬೇಕಾದರೆ ಎಷ್ಟೋ ವಿಘ್ನಗಳು ಜರುಗಿದವಲ್ಲ. ನಮಗೆ ಇಲ್ಲಿವರೆಗೂ ಅವಶ್ಯಕತೆಯೇ ಬಂದಿಲ್ಲ ನಾರಾಯಣ. ಅಹೋ ಫಲ್ಗುಣ, ಅಹೋ ಪರಮಾತ್ಮ, ಆದ್ದರಿಂದ ನಿನ್ನ ಪೌರುಷವು ತಾಮ್ರಧ್ವಜನ ಮುಂದೆ ಸಾಗಲರೆಯದು. ಅದು ಯಾತಕ್ಕೆ ನಾರಾಯಣ? ತತ್ಪ್ರಯುಕ್ತ ಶಾಂತಿ ಸಂಧಾನಕ್ಕಾದರೂ ಪ್ರಯತ್ನ ಮಾಡು ಪಾರ್ಥ, ಕೆಡಬೇಡ ನೀ ವ್ಯರ್ಥ. ಬಳಿರ್ರೆ ವೈಕುಂಠ ವಾಸನಾದ ಶ್ರೀಮನ್ನಾರಾಯಣ, ಇಂಥ ಹೇಳಿತನದ ಮಾತುಗಳನ್ನು ಎನ್ನಂತ 3 ಲೋಕದ ಗಂಡ ಗಾಂಡೀವಿ ಎಂಬ ಕಡು ಪರಾಕ್ರಮದ ಮುಂದೆ ಬಡಬಡಿಸಿಕೊಳ್ಳುವೆಯಾ? ಅಹೋ ಶ್ವೇತವಾಹನ, ಬಳಿರ್ರೆ ಅಡಿಗಡಿಗೆ ಅವನು ಕಡು ಪರಾಕ್ರಮನೆಂದು ಹೇಳಿದಡೆ ಎನ್ನ ಒಡಲ ಒದಗಿದ್ದ ಕಡು ರೋಜ ಬಡಿದ ಬಿಸಿ ಆ ಮೂಡು ಈ ಗಾಢತರ ಮಾತ ಗಾಂಡೀವಿ ದರತ್ತಿನಿಂದ ಸೆದಪಡೆದು ದಕ್ಷಿಣ ದಳಗೆ ಬೆಳೆದು ಕಳಿಸುವ ದೃಢ ವಿಕ್ರಮ ಕಿತನಾದ ನಾನು ರಾಜಸಂಧಾನಕ್ಕೆ. ಓ ನಾರಾಯಣ, ಅಹೋ ಫಲ್ಗುಣ, ಎಂತ ಬಿಡಿ ನುಡಿಗಳನ್ನು ಎನ್ನ ಮುಂದೆ ವಾದಿಸಬೇಡವ ಭುವನ ಬ್ರಹ್ಮಾಂಡ ಉದರ ಮಂಡಲದೊಳಗೆ ಅಡಗಿಸಿಕೊಂಡ ಕಡಲ ಸೇನ ಹೇಳಿದ ವಚನ. ಜನಕ, ಏನಿದು ನಿನ್ನ ಜಳಕ? ಎಮ್ಮಯ ಯಜ್ಞದ ಕುದುರೆಯನ್ನು ಕಟ್ಟಿದ ಮಾರ್ಮಲಿತ ತಾಮ್ರತ್ವೇ ಯಮಗೆ ಶತ್ರುನಾಗಲಿ ಮಾತುವೇನು ಅಲ್ಲ.
ಕಂದ ಅಂತ ಶತ್ರುವಿನ ಪಾದ ಹಿಡಿಯಲು ಎಂಬಂತ ಯುದ್ಧ ವೀರರಿಗೆ ತಕ್ಕದಲ್ಲ. ಹ ಓ ಜನಕ, ಅಹೋ ಬಾಲಕ, 10 ಅವತಾರಗಳು ನಾನಾ ವಿಧವಾದ ಲೀಲೆಯನ್ನು ತೋರಿದ್ದ ನೀನಿದ್ದು ಬಲ್ಲ ಪಾಂಡವರ ಯಜ್ಞಾಟವನ್ನು ವಹಿಸಿದ. ಹ ಓ ಜನಕ, ಅಹೋ ಬಾಲಕ, ಯಥೋಚಿತವಾಗಿ ತಾಮ್ರಧ್ವಜನ ಮುಂದೆ ರಾಜಸಂಧಾನಕ್ಕೆ ಒಪ್ಪಬೇಕೇ? ಹ ಓ ಜನಕ, ಅಹೋ ಬಾಲಕ, ಈ ಅನಗೊಂದ ಅಪ್ಪಣೆ ತುಪ್ಪನ ಕುಪ್ಪಳಿಸಿ ಆ ತಾಮ್ರಧ್ವಜನನ್ನು ನಿನ್ನ ಪಾದಕ್ಕೆ ತಂದು ಒಪ್ಪಿಸುವನು. ಹ ಇನ್ನು ಒತ್ತು ನೂಕದ ಎನಗೊಂದು ಅಪ್ಪಣೆಯನ್ನು ಕೊಡು ತಂದೆಯಾದ ಮಾಧವ ತಂದು ಒಪ್ಪಿಸುವನೇ. ಆಹೋ ಊರವೈರಿ ಬಕ್ಕೋದ್ದಾರಿ ನೋಡೆನ್ನ ಶೌರ್ಯ. ಹ ಕುದುರೆಯಂ ಕಟ್ಟಿದ ವೀರನಂ ಜಯಿಸುವ ಸಮರ್ಥರು ನಾವಿರಲಾಗೆ ರಾಜ ಸಂಧಾನವೇ. ಹ ಬಳಿರೇ ಈ ಅಂಬನ್ನೇರಿಸಿ ಕಡು ಸಂಭ್ರಮದಿಂದ ಯುದ್ಧ ಮಾಡುವ ಸಿದ್ಧ ಪುರುಷೋತ್ತಮನು ನಾನಿರಲಾಗೆ ಆ ಬುದ್ಧಿಹೀನನಾದ ತಾಮ್ರಧ್ವಜನ ಮುದ್ದ ಕೆಡವೆ ಹ ನಮ್ಮ ಹಯಮೇಧದ ಕಡಿವಾಣವಂ ತಂದೊಪ್ಪಿಸುವ ಬದ್ಧನು ನಾನಿರಲಾಗೆ ರಾಜ ಸಂಧಾನವೇ. ಹ ಸುದ್ದಿಗಳೇತಕ್ಕೆ ಮಾವ ಅಪ್ಪಣೆಯಂ ಕೊಟ್ಟು ನೋಡೀರು ಸತ್ವಜನ ಪರಾಕ್ರಮದ. ಅಹೋ ಬಾಲಕರೇ, ಆಹೋ ಭಕ್ತರಿಷ್ಟ ಪ್ರದಾತನಾದ ಗರುಡ ಗಮನ ಮಾಡದಿರು ಕಂಜ ಸಂಧಾನದ ಯೋಚನ. ಹ ಮೂರು ಲೋಕದ ಕಂಡ ನೆಂಬ ಕಾಲ್ಪಂಡೆಯಂ ಧರಿಸಿದ ಜನಕನಾದ ಮಧ್ಯ ಪಾಂಡವನಿಗಿಂತಲೂ ತಾಮ್ರಧ್ವಜನ ಮೀರಿದವನೇನಲ್ಲ. ಹ ಮಾಧವ, ಅಹೋ ಬಬ್ರುವಾಹನ, ಅಂತ ಸಪ್ತ ಪಾತಾಳವಂ ಭೇದಿಸಿ ಸಂಜೀವಿನಿಯಂ ತಂದು ಜನಕನಂ ಪುನರ್ಜೀವಂತ ಮಾಡಿದ ಕಂಡ ಬೇರು ನಾನಿರಲಾಗಿ ತಾವೆಲ್ಲರೂ ಭಯಗೊಂಡಿರುವಿರ. ಹ ಮಾಧವ, ಅಹೋ ಬಾಲಕ, ಎನ್ನ ಕೋದಂಡ ದಾರ್ಪಟಕ್ಕೆ ತಾಮ್ರಧ್ವಜನು ಭಯಗೊಂಡು ಗುಂಡಿಗೆ ಒಡೆದು ಅವನಂ ಖಂಡಿತವಾಗಿ ತುಂಡು ತುಂಡು ಮಾಡುವೆ. ಜನಗೆ ಧೈರ್ಯ ಕೊಡು ಹೋಗಲು. ಖಂಡನ ಮಾತು ಪಾಲಿಸಿ ನೋಡು ಕೃಷ್ಣಮೂರ್ತಿ, ತೋರಿಸುವನು ನಿನಗೆ ಎನ್ನ ಸಾಮರ್ಥ್ಯ. ಅಹೋ ಬಾಲಕರೇ, ಆಹೋ ಮಾಧವ, ನಿಮಗೆ ನಾನೆಷ್ಟು ಹೇಳಿದ ಕಾಲಕ್ಕೂ ನಿಮ್ಮ ಪೌರುಷವನ್ನು ತಾಮ್ರಧ್ವಜನ ಮೇಲೆ ತೋರಿಸಬೇಕೆನ್ನುವುದೇ ನಿಮ್ಮ ಅಭಿಮತವಾಗಿದೆ. ಹೌದು ಪರಮಾತ್ಮ, ಸಹಜವಾಗಿ ಆಗಿರುವುದು ಕೃಷ್ಣಮೂರ್ತಿ. ನಾನು ನಿಮಗೆ ತಾಮ್ರಕೇತುವಿನಲ್ಲಿ ಯುದ್ಧ ಮಾಡಲಾಗದೆಂಬ ಸಿದ್ಧಾಂತವನ್ನು ಹೇಳಿದ ಕಾಲಕ್ಕೂ ನೀವು ನಿಮ್ಮ ಮನೋನಿರ್ಧರಿಸಿದವರಾಗಲಿಲ್ಲ. ಆಗಲಿ ನಿಮ್ಮ ಮನಸ್ಸಿನಲ್ಲಿರುವಂತೆ ಯುದ್ಧ ವೀರರನ್ನು ಗೃದ್ರಾಕಾರದಲ್ಲಿ ನಿಲ್ಲಿಸಿರಿ. ಕೊರಳ ಭಾಗದಲ್ಲಿ ಅನುಸಾಲ್ವನನ್ನು, ಕಣ್ಣಿನ ಭಾಗದಲ್ಲಿ ನೀಲ ಹಂಸಧ್ವಜನನ್ನು, ಎರಡು ಪಕ್ಕೆಗಳಲ್ಲಿ ಋಷಿಕೇತು ಪ್ರದ್ಯುಮ್ನಾದಿಗಳನ್ನು, ಹಿಂದಿನ ಭಾಗದಲ್ಲಿ ಮೇಘನಾಥ ಕಲಿ ಯೌವನಾಶ್ವನನ್ನು ಜೋಡಿಸಿರಿ. ಅಹೋ ವೀರರೇ, ಅಹೋ ಪರಮಾತ್ಮ, ಮೂಗಿನ ಭಾಗದಲ್ಲಿ ಬಬ್ರುವಾಹನನನ್ನು ಹಾಗೂ ಮಧ್ಯ ಭಾಗದ ಹೃದಯ ಸ್ಥಾನದಲ್ಲಿ ಅರ್ಜುನನನ್ನು ಈ ರೀತಿ ಯುದ್ಧ ಪಡೆಯನ್ನು ಸಿದ್ಧಪಡಿಸಿರಿ. ತಕ್ಷಣವೇ ನಿಮ್ಮ ನಿಮ್ಮ ಯುದ್ಧ ಕೌಶಲ್ಯಗಳಿಂದ ತಾಮ್ರಕೇತುವಿನನ್ನು ಗೆದ್ದು ಕುದುರೆಯೊಂದಿಗೆ ಕಪ್ಪಮಂ ಕೈಗೊಳ್ಳೋಣ. ಆದ್ದರಿಂದ ಇನ್ನು ನಿಮ್ಮ ನಿಮ್ಮ ರಥಗಳಲ್ಲಿ ಕುಳಿತು ಅತಿ ಜಾಗರೂಕರಾಗಿ ಹೊರಡಿರೈ ರಣಶೂರರೇ, ಮಹಾವೀರರೇ. ಇನ್ನಿಷ್ಟದಂತಾಗಲಿ ಪರಮಾತ್ಮ. ಬಳಿಕೆ ಎಲೈ ತಾಮ್ರಕೇತುವೆ ಅದನ್ನ ಯತ್ನದ ಕುದುರೆ ಎಂದರಿದೆ ಬರಿದೆ ಕಟ್ಟಿ ಸಮ ಹೊಯ್ದಿಯಾಗಿ ನಿಂತಿಯಾ? ಸಹಜವಾಗಿ ನಿಂತಿರುವೆನು ಮೂರು ಜನರೇ ಮೂರ್ಖ, ಲೇ ಭ್ರಷ್ಟ, ಎಲೈ ದುಷ್ಟ. ನಾರಾಯಣನ ಕುಡಿ
ಕಡಿವಾಣಂ ಹಿಡಿಯಬಹುದೇ? ಸಹಜವಾಗಿ ಹಿಡಿವೆನೋ ಮಾಡುವುದೇನಲೇ ಬಂಡ ಏ ಭ್ರಷ್ಟ, ಎಲೈ ದುಷ್ಟ ತೃಪ್ತಿಯಿಂದ ಮಲಗಿದ ಸರ್ಪವನ್ನು ಬಡಿದಬ್ಬಿಸಿದಂತಾಯ್ತು. ಮಬ್ಬುತನದಿಂದ ಮಾಡಿದ ನಿನ್ನ ಕೃತ್ಯಕ್ಕೆ ನರನಾರಾಯಣರಿಬ್ಬರು ಒಬ್ಬೊಬ್ಬರಾಗಿ ನಿನ್ನ ಗರ್ವದ ಕಪ್ಪನ್ನು ಕರಗಿಸದ ಬಿಡಲಾರು. ನಿನ್ನಿಂದೆಷ್ಟು ಮಾತ್ರಕ್ಕಾಗುವುದಿಲ್ಲಲೇ ಬಂಡ ಎಲೇ ಭ್ರಷ್ಟ, ಎಲೈ ಬಂಡ ತತ್ಪ್ರಯುಕ್ತ ಈ ಪ್ರತಿಮ್ಮೆನ ಕಾಲಿಗೆ ಬಿದ್ದು ಎನ್ನ ಸಂಗಡ ಹಿಂಬಾಲಿಸಿ ಬಂದರೆ ಸಹೋದರತೆಯನ್ನು ಕೊಡಿಸುವನು ಮೈರಧ್ವಜನ ಪುತ್ರ ಪಾಂಡವರೊಡನೆ ಯುದ್ಧವೇತಕ್ಕೆ ನಿನಗೆ ಸರ್ವದಾ ಬಳಿ ಬಳಿರಿಯೇ ಎಲೈ ಪ್ರದ್ಯುಮ್ನ. ಎಲೈ ತಾಮ್ರಧ್ವಜನೇ, ನಿನ್ನ ಜನಕನಾದ ಶ್ರೀಕೃಷ್ಣನು ಮಾವನಾದ ಅರ್ಜುನನು ನಿನ್ನನ್ನು ಒತ್ತಿ ಒತ್ತಿ ಕೊಳಿತ ವಾರ್ತೆಯಂಪೇಳದೆ ಇಲ್ಲವೇ ಯುದ್ಧವ ಮಾಡದೆ ಮುದ್ದು ಮುಗಿಯರ ಮುಂದೆ ಸುರಿಸುವ ಸುದ್ದಿಗಳ ತಿದ್ದಿ ಪೇಳಲು ಬಂದಿಯಾ ಈ ಶುದ್ಧವೀರನಲ್ಲೇ? ಸಹಜವಾಗಿ ಬಂದಿರುವ ನೆಲೆ ಭ್ರಷ್ಟ ಮಾಡುವುದಾದರೆ ಏನಾಯ್ತು? ಎಲೈ ಮೂರ್ಖ, ಎಲೈ ಅಧಮ, ನಿಮ್ಮ ಯಜ್ಞದ ಕುದುರೆಯ ಪಡಿಯೋಳ್ ಬರೆದಿದ್ದ ಲಿಖಿತವಿದ್ದಂತೆ ಯುದ್ಧಗೊಡಲು ಬದ್ಧನಾಗಿದ್ದೇನಾಗಲೇ ನಿನ್ನ ಕಾಲಿಗೆ ಬಿದ್ದೇಳು. ಸ್ವಲ್ಪ ತಾಳಲೆ, ಯಾರು ಬೀಳುವ ನೋಡೋಣ. ಎಲೈ ಅಧಮ, ನಿಮ್ಮ ನಿನ್ನ ಸೇನಾ ಸಮುದ್ರವನ್ನು ಗದ್ಗಲುಕೋವನ ಮುಂದೆ ಇಂಥ ಕೈ ಮುದ್ದೆ ಮಾತುಗಳನ್ನ ಪೇಳಲು ಬಂದ್ಯಾ ಪ್ರದ್ಯುಮ್ನ? ನಡೆಯೋದು ಎನ್ನ ಮುಂದೆ ನಿನ್ನ ದೌರ್ಜನ್ಯ. ಬಳಿಯೇ ಎಲೈ ಮೈರಧ್ವಜನ ಪಾಲ ವೃತ ನಿನ್ನ ಪೌರ ಶೋಕ್ತಿಗಳಿದ್ದೇನು ಫಲ. ಈ ಅಗ್ಗದ ಕುದುರೆಯ ಬೆಂಗಾವಲಿಗೆ ಬಂದ ವೀರನನ್ನೆನ್ನುವುದು ಎನ್ನಂ ನಾರಿಯರ ಪಂಕ್ತಿಯಲ್ಲಿ ಸೇರಿಸಿದೆಯಾ? ಸಹಜವಾಗಿ ಸೇರ್ಜನೋ ಮಾಡುವುದೇನಲೇ ಬಂಡ ಎಲೈ ಭ್ರಷ್ಟ, ಎಲೈ ಮೂರ್ಖ, ಉಗ್ರ ಸ್ವರೂಪನಾದ ಕಪರ್ದಿಯ ವೀರತ್ವಂ ಸರ್ರನ ಆಧಾರ ಸ್ಥಾನಕ್ಕೆ ಸುರಿಸಿ ಆರು ಮುಖದ ಪೋರ ಷಣ್ಮುಖನಿಂದ ತಾರಾಕಾದಿಗಳ ಶಿರಂ ಆರಿಸಿದ. ಎಲೈ ಮೂರ್ಖ, ಮತವೇರಿದ ಎಲೈ ಅಧಮ, ಎಲೈ ಮೂರ್ಖ, ಮಾರನ ವೀರೋತ್ತಮ ಅರಿಯದೆ ಎನ್ನಂ ನಾರಿಕಾರನೆಂದು ಒದರುವೆ. ಇದ್ದದ್ದನ್ನೇ ಹೇಳುವನಲೇ ಮೂರ್ಖ. ಎಲೈ ಭ್ರಷ್ಟ, ಎಲೈ ಮೂರ್ಖ, ಮದವೇರಿದ ಮದಗಾರ್ಜನೆ, ಎಲೈ ಮಂದ ಮಧ್ಯೆ ನಿನ್ನ ಶೌರ್ಯ ಧೈರ್ಯಗಳಿದ್ದರೆ ಈ ಶೂರ ಸಂಗ್ರಾಮನ ಮುಂದೆ ತೋರೋ. ಸ್ವಲ್ಪ ತಾಳಲೆ, ಸಹಜವಾಗಿ ತೋರುವೆನು. ಎಲೈ ಭ್ರಷ್ಟ, ಎಲೈ ಬಂಡ ಇಲ್ಲವಾದರೆ ನಿನ್ನ ದ್ವಾರದ ತುರಗವನ್ನು ಕರಗತ ಮಾಡಿದರೆ ಸುಮ್ಮನೆ ಒದರ ಬೇಡ ನರಿಯೇ. ನಾರಿಯರಿಗೆ ಹಿತಕರ, ಪುರುಷ ಚೋರರಿಗೆ ಚೋರ, ಯೋಗಿಗಳಿಗೆ ದೂರ, ಕಾಮಾಂಧ ಭರಿತರಲ್ಲಿ ಸಂಚಾರ, ಸಂಸಾರ ಸಾಗರದೊಳ ಸಾರ ನಿಚ್ಚರಿಸುವುದು ಅನಾಚಾರ. ಎಲೈ ಭ್ರಷ್ಟ, ನಿನಗೆ ಕೂಡಿರುವುದು ಅಹಂಕಾರ, ಈಶ್ವರನಿಂದ ನೀನು ಸಂಹಾರ, ಶಂಬರಾಸುರನ ಪ್ರಾಣಪಾರ, ಧೀರರ ಸಮರ ಸಾರದ ಚೋರ, ನಾರಿಯರಿಯ ಮನೋಹರ, ಪಾಂಡವರ ಆದ್ವಾರ, ನಿನ್ನ ಗ್ರಾಚಾರ ಇಲ್ಲಿಗೆ ಅದಕ್ಕೆ ಬಂದೆಯೋ ಮಾರ. ಸ್ವಲ್ಪ ತಾಳಲೆ, ಯಾರ ಭುಜಭಾರನ ಕಾಣುವೆನು. ಎಲೈ ಅಧಮ, ನೀನರಿಯ ಬಾಣ ಬತ್ತಳಿಕೆಯ ಅನುಭವದ ಸಾರ, ಯಾದವರ ಶೂರತ್ವಕ್ಕೆ ಮೆಚ್ಚಿಕೊಡುವೆನು. ನಿನ್ನ ಜೀವಕ್ಕೆ ಸಂತುಗಾರ, ನಿನ್ನ ಪಂಚಬಾಣಕ್ಕೆ ಆಗಲೇ ಕೊಟ್ಟಿರುವೆನು ಪ್ರತಿಕಾರ. ಇನ್ನು ಯುದ್ಧ ಮಾಡದಿರಿ ಎನ್ನೊಡನೆ ಪೋರ, ನಿನಗೆ ಸಲ್ಲದೋ ಈ ವಿಚಾರ. ಸುಮ್ಮನೆ ಹಿಂದಕ್ಕೆ ಸಾರೋ ಮಾರಣಾಕಾರ. ಬಳಿಯೇ ಎಲೈ ಚೋರನಾದ ತಾಮ್ರಕೇತುವೆ, ಯಾತಕ್ಕೆ ನಿನಗೆ ಇಂಥ ಅಲ್ಲ ಸಲ್ಲದ ಸಂಬೋಧನವೇ? ಸಲ್ಲದ ನುಡಿಗಳನ್ನ ಆಡಲು ಬಲ್ಲವನಂತೆ ಬಿಲ್ಲಂ ಜೇಂಕರಿಸಿದ ಮಾತ್ರಕ್ಕೆ ಎನ್ನ ಕಲ್ಲೇದೇನಾದರೂ ಚೆಲ್ಲೆನ್ನುವುದೇ. ಸಹಜವಾಗಿ ಅನ್ನುವುದು ಸ್ವಲ್ಪ ತಾಳಲೇ ಮೂರ್ಖ. ಎಲೈ ಮೂರ್ಖ, ನನ್ನ ಪಂಚ ಬಿಲ್ಲಿನ ಕೊನೆಯಲ್ಲಿಂದ ನಿನ್ನ ಹಲ್ಲುಗಳನ್ನು ಮುರಿದು ಚೆಲ್ಲಿ ಬಿಡುವೆ ನೋಡು. ನಿನ್ನ ಮನಕ್ಕೆ ಬಲ್ಲದ ರೀತಿ ಸಲ್ಲದ ಮಾತನಾಡಿದೆಯಲ್ಲ, ಗೊಲ್ಲ ಕುಲೋದ್ಧಾರಕನೆಂದು ಅರಿಯಲಿಲ್ಲ, ರಕ್ತದ ಹಲ್ಲು ಮುರಿದಿರಲಿಲ್ಲ. ಎಲೈ ಮೂರ್ಖ, ವೀರ ಬಿಲ್ಲಂ ಹಿಡಿದಿರುವೆನಲ್ಲ, ಎನ್ನ ಶೌರ್ಯವು ನಿನಗೆ ಗೊತ್ತಿಲ್ಲವಲ್ಲ. ಎನ್ನಂ ನಲ್ಲೆ ಎಂದಿಯಲ್ಲ, ನಲ್ಲೇರಿಲ್ಲದ ಗ್ರಾಮವಿಲ್ಲ, ನಲ್ಲೇರೆಲ್ಲರನ್ನು ಎತ್ತಿರುವರಲ್ಲ, ನಲ್ಲೇರಿಂದಲೇ ಗೌರವಿಲ್ಲ. ಎಲೈ ಮೂರ್ಖ, ಇಷ್ಟಾದರೂ ನಿನಗೆ ತಿಳಿಯಲಿಲ್ಲವಲ್ಲ, ಯಾತಕ್ಕೆ ನಿನಗೆ ಆ ಜ್ಞಾನವು ತುಂಬಿರುವುದಲ್ಲ, ಕಲಿಸಿ ನೋಡಿ ನಿನಗೆ ಬಂದಿದ ತನವಲ್ಲ. ಎಲೈ ಮೂರ್ಖ, ನನಗೆ ನೀನೀಡಲ್ಲ
ಸೇನೆಯನ್ನು ಬಿಡುವಿಯಾ ಇಲ್ಲ, ಇಲ್ಲವೇ ಎಂದೊಡನೆ ಯುದ್ಧ ಮಾಡಲು ಬಂದಿಯಾ ಇಲ್ಲ. ಎಲೆ ಕಷ್ಟ ಎಲೈ ದುಷ್ಟ, ಎಲ್ಲವುದು ನಿನ್ನಿಂದ ಆಗುವುದಿಲ್ಲ, ಸಾಕು ಅಡಗಿಸುವ ಸೊಲ್ಲ, ಬಿಟ್ಟಿರುವ ನೋಡಿ ನಿನ್ನ ಪ್ರಾಣ ತೆಗೆಯುವುದಿಲ್ಲ. ಮಳಿರಿಯೇ ಎಲೈ ಭ್ರಷ್ಟ ಪೆದ್ದುಮ್ಯ, ಅದಮನಾದ ತಾಮ್ರಧ್ವಜನೇ, ನೀನು ಎನ್ನೋಳ್ ಮಾಡಿದ ಯುದ್ಧದಿ ಕಷ್ಟಪಟ್ಟು ಬಾಣಂಗಳಂ ಬಿಟ್ಟಬೇಕಾದಷ್ಟು ನಾನು ಕಳೆದು ಬಿಟ್ಟ ನಿನ್ನ ಬಾಣಂಗಳಷ್ಟು. ಎಲೈ ಮೂರ್ಖ, ಎಲೆ ಭ್ರಷ್ಟ, ನಿನ್ನ ಪರಾಕ್ರಮವೆಷ್ಟು ಖಂಡಿಸುವೆನು ಮಧ್ಯ ಮಾರ್ಗದಲ್ಲೆಷ್ಟು ಎಷ್ಟು ನಿನಗೆ ತಿಳಿದ ಯುದ್ಧದ ಪೆಟ್ಟು. ಎಲೈ ಮೂರ್ಖ, ಎಲೆ ಭ್ರಷ್ಟ, ಜಾಣೆ ರಾಜ ಸ್ತ್ರೀಯರಲ್ಲಿ ವೀಣೆ ಎಂಬಾರಿಸುವುದು ಬಿಟ್ಟು ಪುಷ್ಪ ಹಾಕುವುದು ಬಿಟ್ಟು ಏಕಾಂತದಲ್ಲಿರುವುದು ಬಿಟ್ಟು ಏವಿ ರಾಜ್ಯತನನ್ನು ತಡೆಯುವುದಕ್ಕಿಷ್ಟು. ಎಲೈ ಬಂಡ, ಯುದ್ಧ ಮಾಡಿದೆ ಆದಷ್ಟು ಕೊನೆ ಮುಟ್ಟಲಿಲ್ಲ ಸಾಕಾದಷ್ಟು ಪಾಂಡವರು ಯುದ್ಧ ಮಾಡಬೇಕೆಂದು ಕುದುರೆ ಬಿಟ್ಟಿರುವರು ಮನವಿಟ್ಟು. ಎಲೈ ಬಂಡ, ಎಲೆ ಅದಮ, ಯಾದವರಾದ ನಿಮಗೇಕೆ ಅಭಿಮಾನವಿಟ್ಟು ಈಗ ನೀನೇಕೆ ಬಂದೆಯೋ ಬಾಣ ತೊಟ್ಟು ತಿಳಿಯದು ನಿನಗೆ ಈ ತಾಮ್ರಧ್ವಜನ ಶೌರ್ಯದ ಗುಟ್ಟು. ಎಲೈ ಅದವ, ಎಲೆ ಭ್ರಷ್ಟ, ಬಟ್ಟ ಬಯಲಾಯಿತಲ್ಲ ಯಾದವರ ಏಡಿತನದ ರಟ್ಟ, ಆದರೆ ನಮಗೆ ಬೇಕಾಗಿರುವುದು ಶ್ರೀನಾರಾಯಣನ ಪಾದವಷ್ಟು. ನಿನ್ನಿಂದೆಷ್ಟು ಮಾತ್ರ ಆಗುವುದಿಲ್ಲ ಹೋಗೋ ಗೆಳೆಯುವಷ್ಟು. ಕಳುಹಿಸಿಕೊಡು ನನ್ನುಟ್ಟಿದ್ದವ ನನ್ನಿಟ್ಟು ಆಜ್ಯ ತೋರಿಸುವ ಈ ಪಟತ್ವದ ಭಂಡಾರದ ಬಟ್ಟು. ಎನ್ನೊಡನೆ ಮಾತನಾಡಲು ಬಿಟ್ಟು ಪರಮಟ್ಟು ಸುಖ ಸಂತೋಷರನಾಗಿರು ಬೆಷ್ಟ ಪರಮ ಪಾಪಿಷ್ಟ ಮುಗಿದಿ ಬಂತ ನಿನ್ನೆಯ ದೃಷ್ಟ. ಬಳಿಯೇ ಎಲೆ ತಾಂಬುಕೇತುವೆ, ಯಾತಕ್ಕೆ ನಿನಗೆ ಇಂಥ ಅಲ್ಲ ಸಲ್ಲದ ಸಂಬೋಧನವೇ? ಸಲ್ಲದ ನುಡಿಗಳನ್ನ ಆಡಲ ಬಲ್ಲವನಂತೆ ಬಿಲ್ಲಂ ಜೇಂಕರಿಸಿದ ಮಾತ್ರಕ್ಕೆ ಎನ್ನ ಕಲ್ಲೆದೆ ನಾನು. ಸಹಜವಾಗಿ ಅನ್ನುವುದೇ ಬುಕ್ಕ. ಈ ಸೃಷ್ಟಿಯೋ ನೀನೇ ಮಹಾಬಲಿಷ್ಠನೆಂದು ಗರ್ವ ಪಡಿವಿಯಾ? ಬಳಿರ ಎಲೈ ಮೂರ್ಖ, ಮದವೇರಿದ ಮದ ಗಜವನ್ನು ಕಿರ್ರಣಿಸಿದ ಸಿಂಹದಂತೆ ನಿನ್ನ ಮದವ ಮುರಿದು ಯಜ್ಞದ ಕುದುರೆಯನ್ನು ತೆಗೆದುಕೊಂಡು ಹೋಗುನು. ನಿನ್ನಿಂದ ಎಷ್ಟು ಮಾತ್ರಕ್ಕಾಗುವುದಿಲ್ಲಲೇ ಮೂರ್ಖ. ಏ ಅದಮ, ಎಲೈ ಬಂಡ, ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೆ ಭ್ರಷ್ಟ ಪರಮ ಪಾಪಿಷ್ಟ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಮೂರ್ಖ. ಈ ಸಾರಥಿ ಭೂಪತಿ ನೋಡಿ ಆದವರ ರೀತಿ ಹೌದು ದೇವ. ಮರಣದ ಲೆಕ್ಕದ ಬುದ್ಧಿರೋ ಸೇರಿಸಿ ಇವನ ಪರಾಕ್ರಮದ ಭಂಗದ ಪದ್ಧತಿ ಹ ಎನ್ನ ಪ್ರತೊಮ್ಮೆ ಲಂಕೆಂದನೆಂದು ಅಡಿ ದಿಗ್ವಿಜಯದಾರದೆ ಮಧ್ಯ ಯುದ್ಧ ವೀರರಿದ್ದರೆ ಅವರ ಮನೆಯಬಹುದಾಗಿದೆ. ನಿಮ್ಮ ಚಂದ ಭೂಪತಿ. ಮ್ಯಾನೇಜರ್ ಹನುಮಂತ ರೆಡ್ಡಿ ಈರಣ್ಣ, ನಾವು ಅರ್ಜೆಂಟಾಗಿ ಬರ್ಬೇಕು.
ಬಳಿರ್ರೆ ಎಲೈ ಕುಮದ್ವತಿಯ ಪುತ್ರ, ಯಾಕೆ ಮಾಡುವೆಯ ನಿನ್ನ ಆತ್ಮ ಪೌರುಷದ ಸ್ತೋತ್ರ? ಮಾಡಿದರೆ ಮಾಡುವುದೇನಲೇ ಮೂರ್ಖ. ಎಲೈ ಅದಮ ಎಲೈ ಬಂಡ ಅನ್ನಶೂರಾಗ್ರೇಶ್ವರನಾದ ಕಲಿಕರ್ಣನ ಪುತ್ರ ಯುದ್ಧ ಗೊಡಲು ಸಿದ್ಧನಿರುವುದು ಅರಿಯದೆ ಪ್ರತ್ಯೊಮ್ಮನಂ ಗೆದ್ದನಮ್ಮ ನಿನ್ನ ಒಡಗದ್ದಲಂ ಅಡಗಿಸುವೆ. ಅದು ಎಷ್ಟು ಮಾತ್ರಕ್ಕೂ ಸಾಧ್ಯವಿಲ್ಲಲೇ ಬಂಡ. ಒಬ್ಬ ನಮ್ ಗೆದ್ದ ಮಾತ್ರದಿ ಬಂದರೆ ಬಿಡದ ಎಲ್ಲ ತಾಮ್ರಧ್ವಜ ಎಲೈ ವೃಷಧ್ವಜ ಎನ್ನುಳಿದಿರುವ ಎಬ್ಬುಲಿಗಳು ಮಬ್ಬಿನಿಂದಿರುವರೆಂದು ಉಬ್ಬುವೆ. ಸಹಜವಾಗಿ ಉಪಯೋಗ ಮಾಡುವುದೇನಲೇ ಬಂಡ. ಎಲೈ ಅದಮ ಎಲೈ ಮೂರ್ಖ. ಬಳಿರ್ರೆ ನಮ್ಮ ಅಶ್ವದ ಕುದುರೆ ಅಂಬಿಡಿಸಿ ತರಲಿಕ್ಕೆ ನಾನೊಬ್ಬನೇ ನಿನಗೆ ಸಾಕಲ್ಲದೆ ಮತ್ತೊಬ್ಬರೇಕೆ? ನಿನ್ನಿಂದ ಎಷ್ಟು ಮಾತ್ರಕ್ಕಾಗುವುದಿಲ್ಲಲೇ ಬಂಡ. ಎಲೈ ಅದಮ ಎಲೈ ಮೂರ್ಖ. ಕುದುರೆ ಅಂಬಿಡುವೆಯ ಎಲ್ಲ ಏನು ಸತ್ವಜನೊಡನೆ ಯುದ್ಧವಂ ಕೊಡುವೆಯ ಮೂಡ ನೀ ಕಾಡುವಾಗ ಪಾಂಡವರ ಜಾಣ. ಬಳಿರಿಯೇ ಎಲೈ ಋಷಿಕೇತುವೆಂಬ ಮೂಢ ಪಶುವೆ, ಆಗಲೇ ಆಗಲಿ ಯಾದವನು ಪರಾಜಯವೇ ಚಿತ್ರಿಸಿರುವೆನು ನೋಡ ಅವನ ಸಮಾಧಿಯೇ. ಈಗ ನಿನಗಾಗುವುದಾದರೂ ಇದರಂತೆಯೇ. ಎಲ್ಲ ಮೂರ್ಖ. ಎಲೈ ಅದಮ ಸೊಕ್ಕಿನಿಂದ ಮದ ಉಕ್ಕಿ ಬಂದ ಅತಿರೋಷ ಉಕ್ಕುವ ಎನ್ನಂತ ಮಕ್ಕ ಮಾರ್ಯ ಪಕ್ಕೆಗೆ ಬಂದು ಎಲೈ ಮದಾಂತನೇ ಈ ಧನಸ್ಸಿಗೆ ಗಕ್ಕನೆ ಕೋಲ್ಗಳನ್ನೆಕ್ಕಿಸಿ ಚರಂಗಳನ್ನು ಕೂಡಿಸಿ ಮಣ್ಮುಕ್ಕಿಸಿ ಗಗನ ಮಂಡಲಕ್ಕೇರ್ತೆ ಮಾಡಿ. ಎಲೈ ಭ್ರಷ್ಟನೇ ದಿಕ್ಕು ದಿಕ್ಕಿಗೆ ಚಲ್ಲ ಚದುರಿಕ್ಕಿರಣ ಮಂಡಲಕ್ಕೆ ಬಳಿರಿಯೇ ಎಲೈ ಅಕ್ಕರ್ದ ಸಾರಥಿ ಎತ್ತ ನೋಡು. ನೋಡಿದನು ದೇವ. ಋಷಿಕೇತು ಓಡಿದನು ಹಿಂದಕ್ಕೆ, ತಡವಡಿಸಿಕೊಳ್ಳುವನು ಚೈತನ್ಯಕ್ಕೆ, ತಿರುಗಿ ಬರುವನು ನೋಡಿ ಎನ್ನೊಡನೆ ಕಾಳಗಕ್ಕೆ. ಇವನಿಗೆ ಯಾರು ಬಾರರು ನೋಡು ಬೆಂಬಲಕ್ಕೆ, ಎನ್ನು ಬಾಣಂಗಳ ಮಡೆಯುವನು ಶಿರಕ್ಕೆ, ಸೇರಿಸುವನು ಪ್ರದ್ದೊಮ್ಮನ ಲೆಕ್ಕಕ್ಕೆ, ನೋಡುತ್ತಾನಿಸಿರು ವಿರೋಧಕ್ಕೆ. ಬಲ 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 ನಿನ್ನ ಶೌರ್ಯಕ್ಕೆ ಮೆಚ್ಚಿದೆ ಮೆಚ್ಚಲೇಬೇಕಲೇ ಮೂರ್ಖ. ಬಳಿರ್ರೆ ನೀನೆಂತ ಹೆಚ್ಚಿನ ವೀರನಾದರೆ ನಾ ಕಚ್ಚಿ ಓಡಿ ಒಡೆದ ಸರಕಿಚ್ಚಿನಿಂದ ನಿನ್ನ ನೊಚ್ಚು ನೊಚ್ಚು ಮಾಡದೆ ಬಿಡದೆ. ನಿನ್ನಿಂದೆಷ್ಟು ಮಾತ್ರಕ್ಕಾಗುವುದಿಲ್ಲಲೇ ಬಂಡ. ಎಲೈ ಭ್ರಷ್ಟನೇ ಎಲೈ ಮೂರ್ಖನೇ. ಹೆಚ್ಚಿನ ವೀರನ ಮುಂದೆ ನಿನ್ನ ಪರಾಕ್ರಮವನ್ನು ಕೊಚ್ಚಿಕೊಂಡೆಯ ಉತ್ತ. ಎಲೈ ಅದಮ ಎಲೈ ಮೂರ್ಖ. ಇದೋ ನೋಡಿಕೋ ನೋಡುತ್ತಿರುವಲೇ ಬಂಡ. ಎಲ ಸಾರಥಿ ನೋಡಿದೀಯಾ ಈ ವಿನೋದದ ರೀತಿ? ಬಳಿರ್ರೆ ಈ ತಾಮ್ರಧ್ವಜನಂ ಎಚ್ಚರ ತಪ್ಪಿಸಿದ ಇವನ ಅರ್ಧ ಚಂದ್ರಾಕಾರದ ಸೈನ್ಯವು ನೆಬ್ಬೆರಗಾಗಿ ಎತ್ತಲಡಗಿತು. ಇವನ ದೇಹದಿಂದ ರಕ್ತಧಾರೆ ಗಟ್ಟಿ ಹರಿದು ಕೊರಳಿನ ಸುಂತ ಕೆಂದಾವರೆಯಂತೆ ಹೊರಸೂಸುವುದು ನೋಡು. ಇನ್ನು ಎಮ್ಮ ಯಜ್ಞದ ಕುದುರೆಯ ಮುಡಿಗಾಡು ಕಂಡಿಯ ಸಾರಥಿ ಅತಿ ಜಾಗೃತಿ. ಬಳಿರಿಯೇ ಎಲೈ ದುರಯೇಡಿ ಪುತ್ರನೇ, ನಿನಗೆ ನಾಂ ಬೆದರಿ ಕುದುರೆಯಂ ಬಿಡುವೆನೆ. ಸಹಜವಾಗಿ ಬಿಡಬೇಕಲೇ ಬಂಡ. ಎಲೈ ಅದಮ ಕ್ಷತ್ರಿಯನಾದವನು ಸತ್ಯದ ಸೂತ್ರಮಂ ಧರಿಸಿ ಈ ದಾತ್ರೆಯ ಗಡುಪಾತ್ರಕ್ಕೆ ಎಲೈ ಭ್ರಷ್ಟನೇ ಕರ್ಣನ ಕುಲ ಪುತ್ರನಾಗಿ ಇಂಥ ಅಪವಿತ್ರ ವಾಕ್ಯವನ್ನು ನುಡಿವೆಯ. ಸಹಜವಾಗಿ ನುಡಿವನೇ ಬಂಡ. ಏ ವೃಷಧ್ವಜ, ಏ ತಾಮ್ರ ಕೇಳ್ತವೆ. ನಿನ್ನ ತಂದೆಯಾದ ಶೂದ್ರನು ಗೋತ್ರವು ತಿಳಿಯದೆ ಬೆಳೆದು ಯುದ್ಧದ ವಿದ್ಯಾ ಸೂತ್ರವರಿಯಬೇಕೆಂಬ ಆತುರದಿಂದ ತಾನವೇ ಪ್ರಬುದ್ಧವನೆಂದು ಸುಳ್ಳನ್ನು ಬಗಳಿ ಸರ್ವ ವಿದ್ಯೆಗಳು ಕಲಿತ ಎಲೈ ಅದಮ ಅಂತ ತ್ಯಾಗ ಮೂರ್ತಿ ಆಶೀರ್ವಾದದ ಬಲದಿಂದ ಗರ್ವಿಷ್ಠರಾದ ನಿಮ್ಮ ಗರ್ವ ಖಂಡನೆ ಮಾಡದಿದ್ದರೆ ಬಳಿರಿ ಸಾರ್ಥಕವೇನು? ಇನ್ನು ಈ ಅಸ್ತ್ರಕ್ಕೇನು ಬಗಳಿಯ ಮೂಡ ಸುಕ್ಕಳ. ಬಳಿರ್ರೆ ನಮ್ಮ ತಂದೆಯ ನಿಜವತ್ವವರಿಯದೆ ಯಾತಕ್ಕೆ ಒದರುವೆಯ? ಕುಂತಿಯ ವರಪುತ್ರನಾಗಿ ಜನಿಸಿ ಕರ್ಮಾವಚ ಸೂತನಲ್ಲಿ ಪೋಷಕನಾಗಿ ತತ್ಕಾಲದೆ ಸೂತ ಪುತ್ರನಿದ್ದಂತೆ. ಎಲೈ ಅದಮ ಎಲೈ ಮೂರ್ಖ, ಇದ್ದ ಕಾಲಕ್ಕೂ ಕ್ಷತ್ರ ಉದರದೋಳ್ ಜನ್ಮಿಸಿದ ಸಿದ್ಧಾಂತದಿಂದಲೇ
ವಿದ್ಯಾಭ್ಯಾಸ ಮಾಡಬೇಕೆಂಬ ತದ್ಬುದ್ಧಿಯಿಂದ ಬದ್ಧ ಪೌತ್ರನೆಂದ ಪರಶುರಾಮನ ಸಾನ್ನಿಧ್ಯದಲ್ಲಿದ್ದನು. ಎಲೈ ಅದಮ ರವಿಸುತನಾದ ಎನ್ನ ಜನಕನು ಶುದ್ಧ ವೀರನಾಗುವನೆಂಬ ಮಾತ್ಸರ್ಯ ಬುದ್ಧಿಯುಳ್ಳ ದೇವೇಂದ್ರನೆಬ್ಬ ಪ್ರಬುದ್ಧನ ಮಾಯಾ ತಂತ್ರದ ಮಾತಿನ ಮುಖಾಂತರ ನಿಜವಾದ ಸಂಗತಿಯು ನಾರದರ ಮುಖಾಂತರ ಲೋಕ ವ್ಯಕ್ತವಾಯಿತು. ಎಲೈ ಜ್ಞಾನಾಂದನೆ, ಎಲೈ ಮದಾಂಧನೆ, ಯಾವ ಸಂಗತಿಯೋ ಮಾತನಾಡದಿರೋ. ಮಾತನಾಡಿದರೆ ಮಾಡುವುದೇನರೇ ಮೂರ್ಖ. ಪೂರ್ಣಾಂಶ ಮನನವಿದ್ದರೆ ಮಾತನಾಡಬೇಕಾಗಲೇ. ಸರ್ವಜ್ಞನಾಗಬೇಕೆಂಬ ದುರಹಂಭಾವದಿಂದ ಜನರ ಬಾಯಿ ಒಡೆದ ತಾನಂದದ್ದೇ ವೇದ ವಾಕ್ಯವೆಂದು ತಿಳಿದು ಗದ್ದಲ ಮಾಡಿ ಗದರಿಸುವ ಬುದ್ಧಿ ಸಂಪನ್ನರಿರುವರೆಂದು ಎಂದು ನಿನ್ನಿಂದ ನಿರ್ಧರಿಸಲಾಯಿತು. ಎಲೈ ಬುದ್ಧಿ ಶೂನ್ಯನೇ, ಎಲೈ ಬುದ್ಧಿಹೀನನೇ, ವೀರಶೂರ ಕ್ಷತ್ರಿಯ ದಾನ ಶೂರ ಶಿಖಾಮಣಿಯಾದ ನಮ್ಮ ತಂದೆಯನ್ನು ನಿಂದಿಸಿದ್ದೀಯಾದ್ದರಿಂದ ನಮ್ಮ ತಂದೆಯು ಮಾಡಿದ ದಾನ ಬಂಧುರ ಮಾದ ಬರ್ಬರ ಪ್ರಸಂಗದಲ್ಲಿ ಹೃದಯ ಭಾಗದ ಅಮೃತ ಕಳಚ ಕವಚ ಕುಂಡಲಾದ್ರಿಗಳಂ ಶ್ರೀಮನ್ನಾರಾಯಣನಿಗೆ ದಾನವಿತ್ತು ದಾನಚೂರನೆಂಬ ಖ್ಯಾತಿಯ ಪಡೆದಿರುವನು. ಎಲೈ ಹೇಳಿ, ಈ ಬಂಧುರ ತರ ಮಾದೆಯನ್ನ ಅಂಬಿನಿಂದ ನಿನ್ನ ಪ್ರಸನ್ನನಾಗಿ ಮಾಡುವೆನು ನೋಡು ಮೂಡು. ಬೆಟ್ಟಿರುವೆನು ಹುಡುಕ್ಯಾಡು ನೀನು ಬಂದ ಜಾಡ. ಎಲೈ ಕೌತಿಯ ಪುತ್ರನೇ, ಎಲೈ ತಾಮ್ರ ಕೇತುವೆ, ದಾನವನ್ನು ಕೈದು ನಿನ್ನ ಬಿರುಜಿನ ಮಾಡಕ್ಕೆ ಪರದಾನವನ್ನು ಗೈಯುತ್ತ ಭಕ್ತಿಯೋಳು ಮಹಾಭಕ್ತರಾದ ಮೈರಧ್ವಜನ ಪುತ್ರನಿಗೆ ಭಾರದಂತೆ ಮಧ್ಯ ಮಾರ್ಗ ಕಂಡಿರುವನು ನೋಡು. ಐ ಮೂರ್ಖ, ಎಲೈ ಅದಮ ನಮ್ಮ ತಂದೆಯು ಮಹಾಭಕ್ತಿಯುತನಾಗಿ ಸಪ್ತಾಶ್ವಮೇಧ ಯಾಗಂಗಳಂ ಗೈದು ಬುರಿದನ ಕನಕ ಒತ್ತು ವಾರಂಗಳಂ ಜಲಪಾತ್ರ ಸಂತೃಪ್ತಿ ಪಡುವಂತೆ ಯಥೇಚ್ಛವಾಗಿ ದಾನ ಮಾಡಿದರು. ಅಂತ ತ್ಯಾಗಮೂರ್ತಿ ಆಶೀರ್ವಾದದ ಬಲದಿಂದ ಗರ್ವಿತರಾದ ನೆಮ್ಮ ಗರ್ವ ಖಂಡನೆ ಮಾಡದಿದ್ದಳೆ. ಮೈರಧ್ವಜನ ಪುತ್ರನೆಂಜಿ ಸಾರ್ಥಕವೇನು ನಕಲ ಮೈರಧ್ವಜನ ಪುತ್ರನೆಂಜಿ ಸಾರ್ಥಕವೇನು ಇನ್ನು ಈ ಹತ್ರಕ್ಕೆ ಮಗಳೆಯ ಮೂಡ ಮಯೂರಧ್ವಜನ ಪುತ್ರ, ಇನ್ನು ನೀನು ಕಾಡ ದಾನ ಧರ್ಮದ ಸ್ತೋತ್ರ. ಡಂಬಕತನದಿಂದ ಗೈದ ದಾನವನ್ನು ಖಂಡಿತವಾಗಿಯೂ ಒಡಂಬಡುವುದಿಲ್ಲ. ರುಂಡಮಾಲನು ಪ್ರತಿಫಲವನ್ನು ಕೈಗೊಂಡು ಸ್ವಾರ್ಥ ಸುಖ ಅನುಭವಿಸ ಕೋದಂಡಕ್ಕೆ ಮಾಡಿದ ದಾನವು ದಾನವಲ್ಲ. ನೀ ದಾನ ಕೈಗೊಂಡು ಪುಂಡತನಕ್ಕೆಂದು ಸಮಾಧಾನದಿಂದ ಮಾಡಿದ ದಾನವೇ ಮಹಾದಾನವೋ. ಎಲೈ ಹೇಳಿ, ಅಷ್ಟೈಶ್ವರ್ಯವಿದ್ದ ಕಾಲದೊಳ್ ದಾನ ಮಾಡುವುದೇನು ಅಷ್ಟು ಬಲಿಷ್ಠತನವಲ್ಲ. ತಮಗಿಷ್ಟವಿದ್ದವರಿಗೆ ಕೊಡುವುದು ದಾನವಲ್ಲ. ಅದಮ ಚಾಕರಿ ಕಾಕರಿ ಶುಭ ಶೋಭನ ಕಾರ್ಯಗಳನ್ನು ಮಾಡಿಸಿಕೊಂಡ ನಂತರ ಕೊಡುವುದು ದಾನವಲ್ಲ. ತಮ್ಮ ಪಾಪ ಪೀಡೆಗಳನ್ನು ಹೋಗಲಾಡಿಸಿಕೊಳ್ಳಲಿಕ್ಕೆ ಮಾಡಿದ ದಾನವು ದಾನವಲ್ಲ. ಪುತ್ರಲೋಚನನು ಮನೋ ಉಲ್ಲಾಸಗೊಳ್ಳುವಂತೆ ತನ್ನ ಕವಚ ಕಾರಣ ಕುಂಡಲಾದ್ರಿಗಳ ವಂಚನೆ ಇಲ್ಲದೆ ದಾನವಂ ಗೈದನಲ್ಲ. ಅಂತ ದಾನವೇ ಮಹಾದಾನವ. ತ್ಯಾಗದೋಳ್ ಕರ್ಣನೆಂದು ಸೂರ್ಯ ಚಂದ್ರಾದಿದಿರೋ ಪರ್ಯಂತರ ನಮ್ಮ ಜನಕನು ಮಾಡಿದ್ದಾದರೂ ಫಲದಾನವೆನ್ನುವರು ಮಾತ್ರ ಮಾಡಿದನಾಗಲೇ ತನು ಮನದನಗಳನ್ನು ತ್ರಿಕರಣ ಶುದ್ಧಿಯಿಂದ ಮಾಡಿದ ದಾನವೇ ಬಲ್ಲಿದ ದಾನವೋ. ಎಲೈ ಮದಾಂಧನೆ, ನೀನು ಇನ್ನು ಯಾವುದಕ್ಕೆ ದುರೀಣನಾಗಿ ಕಾಣುವೆ. ಇನ್ನು ಈ ಧನುರ್ಬಾಣಗಳಿಂದ ನೀನು ಮರಣವಾಗಲಾರೆ. ಎಲೈ ಹೇಳಿ, ಆದ್ದರಿಂದ ಮುಷ್ಟಿ ಯುದ್ಧಕ್ಕಾದರೂ ನಿಲ್ಲ, ಕುಲ್ಲ ಅಡಗಿಸುವೆನು ನಿನ್ನ ಕೊಲ್ಲ. ಅತಿ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಬಂಡ.
ಮೇಲಕ್ಕೇರಿಸಿ ಜಾಗೃತಿ ಅದನ್ನು ಅಧೋಗತೆ ಅದೋ ನೋಡಾತಿರಂತೆ ಬರುತ್ತೇನು ಮಣಿಪುರದ ಅಧಿಪತಿ ಹಲ ಬರಲಿ ಅವನನ್ನು ಮಾಡುವೆನು ದುರ್ಗತೆ ಬದ್ಧತೆ ಮೆತ್ತಂದೆ ಮದಿ ಅಧಿಪತಿ ಯಾತಕ್ಕೆ ನಿನಗಿಂಥ ಮಂದಮತೆ? ಅಹೇ ಮಣಿಪುರದ ಮಂಡಲಾಧಿಪತಿ ನಿನಗೆ ಹಾತಕ್ಕೆ ಇಂಥ ಮಂಕುಮತೆ ತಂಡ ತಂಡಲೆಂದು ಮುಂಕೊಂಡು ಬಂದವರೊಡನೆ ಯುದ್ಧ ಕೈದು ತಂಡಾಧರ ನೆನೆಸಿದೆನೆಂಬ ನಿನ್ನ ಡಂಬಕತನವನ್ನು ಬಿಡು ಮಂಡ. ಅದು ಎಷ್ಟು ಮಾತ್ರಕ್ಕೆ ಬಿಡುವುದಿಲ್ಲವೇ ಮೂರ್ಖ ಎಲೈ ಮೂರ್ಖ. ಮಣಿಪುರ ಮಂಡಲಾಧಿಪತಿ ಮಿಂಡಿಗೈದಿರುವುದನ್ನು ನೀನು ಖಂಡಿತವಾಗಿ ಮನಗೊಂಡಿಲ್ಲ. ನಿನ್ನ ಯಜ್ಞದ ಕುದುರೆ ಎಂಬಚ್ಚಿಟ್ಟುಕೊಂಡು ನಮ್ಮ ಯಜ್ಞದ ಕುದುರೆ ಬಂಧಿಸಿರುವ ಯಾ ಭಂಡ ಎಲೈ ಮೂರ್ಖ. ಬಂಡತನದಿ ಮುಂಕೊಂಡು ನಿನ್ನ ಖಡ್ಗಮಂ ಚಲಿ ಇಂಡು ಭೂತಂಗಳ ತಂಡಕ್ಕೆ ದಂಡಿಯಾಗಿ ಉಣಬಡಿಸಿ ಎನ್ನ ತಂದೆಯಾದ ಗಾಂಧೀವಿಗೆ ಸಂತೋಷ ಉಣಬಡಿಸುವೆ. ನಿನ್ನಿಂದಷ್ಟು ಮಾತ್ರಕ್ಕೆ ಆಗುವುದಿಲ್ಲವೇ ಬಂಡ ಎಲೈ ನಿಮ್ಮ ನಿಮ್ಮ ಯಜ್ಞದ ತುರಗಗಳನ್ನು ಬಿಡಿಸಿಕೊಂಡು ಹೋಗುವ ಚಂಡ ಪ್ರಚಂಡ ನಂದರಿ ಬಂಡ ಬಂದಿರುವವು ನೋಡು ಶರಗಳಿಂದ ಖಂಡಿಸುವ ನಿನ್ನ ಬಳಿ ಬಳಿಯೇ ಎಲೈ ನರ ಉಳಿವೆ ಏಕೆ ನಿನಗೆ ಮದೋನ್ಮತ್ತವೇ ನಿನ್ನ ಬಲವೆಲ್ಲ ನಾ ಕಂಡಂತಾಯ್ತಲ್ಲವೇ ಎಲೈ ಮೂರ್ಖ. ಎಲೈ ಅದಮ ಎನ್ನ ಪೌರುಷಮಂ ತಿಳಿಯದೆ ಮಾತನಾಡಿ ಹಿಂದಕ್ಕೆ ಓಡದಿರುಕೋಡೆ ನಿಬ್ಬೆ ಬುದ್ಧಿ ಹೇಳೆ ಕೇಡು ಮಾತುಗಳನ್ನಾಡಿ ಏಕೆ ತಂದುಕೊಳ್ಳುವಿಯೋ ದಾಡಿ ಮೊದಲು ಬಾಣವಂ ಮೂಡಿ ಯುದ್ಧವಂ ಮಾಡಿ ನೋಡೆ ಕುದುರೆಯಂ ಬಿಟ್ಟು ಕೋಡೆ ತಾಯಿಯರನ್ನು ನೆನೆಯುತ್ತಾ ಮಿಡುಕುವೆ ಕೋಡೆ ಎಲೈ ಪಡವಿಪ ಎಲೈ ಜಡವಿಪ ನಿನ್ನ ತಂಡಿನ ಸರಗಳ ಮೀಡಾಡಿ ನಿನ್ನ ಬಂದಿಯ ಪೌರುಷಮಂ ಮಾಡಿ ಬಿಡುವೆ ನಿನ್ನಂ ನೋಡಿ ಎನ್ನಗೆ ಎದುರಿಲ್ಲವೋ ಏಡೆ ನಗದರನಿ ಇದಂ ನೋಡಿ ಬರಲೆ ನಿನ್ನ ಜೊತೆಗೂಡಿ ಅನ್ನ ಧೈರ್ಯಮಂ ನೋಡಿ ಕಿಕ್ಕುವನು ಕೊಂಡಾಡೆ ಎಲೈ ಅದಮ ಮೂರ್ಖನೇ ಎಲೈ ಅದಮನೆ ನಿನ್ನ ಸಾಮರ್ಥ್ಯಮಂ ಚಲ್ಲಾಡಿ ತೋರ ಯುದ್ಧಮಂ ಮಾಡಿ ಸೂರ್ಯನಾರಾಯಣಾತ್ರಮಂ ಮೂಡೆ ನಿನ್ನ ರಕ್ತಮಂ ಚಲ್ಲಾಡಿ ಇದನ್ನೆಲ್ಲ ನೋಡಿ ಭೂತಂಗಳು ಕೊಂಡಾಡೆ ತಿನ್ನುವವು ಕುಣಿದಾಡೆ ಮೂರ್ಖ ಎಲೈ ಭ್ರಷ್ಟ ಫಲ್ಗುಣನು ನೋಡಿ ದುಃಖಮಂ ಮಾಡಿ ಗೋಳಾಡುತ್ತಾ ಏಡೆ ಸುಮ್ಮನೆ ನಡಿ ನಡಿ ಮೂಡ ತಾಮ್ರ ಕೇತುವಿಗೆ ಇಡ ತರಾಡ್ಸ್ಕೊ ಈ ಬಿಲ್ಲಿನ ಚಾಡ ಎಲ್ಲಾ ಧುರುಳ ಎನ್ನ ಪರಾಕ್ರಮವನ್ನು ಹರಿಯದೆ ನೀ ಬೀರಿದ ಶರಗಳಂ ಖಂಡಿಸುವೆನು ನೋಡಿ ಎಣಿಸುಕ. ಬಳಿರಿ ಮಾತ್ರಕ್ಕೆ ಆಗುವುದಿಲ್ಲಲೇ ಮೂರ್ಖ. ಬೆಕ್ಕಿದ ಸೊತ್ತಿನಿಂದ ಎನ್ನಂ ಲೆಕ್ಕಿಸಿದ ದೂರಕ್ಕೆ ಪೊಕ್ಕೆರೆ ಕರ್ಕಶ ಮಾದ ಕೋರ್ಗಣೆಗಳಿಂದ ನಿನ್ನ ಹೃದಯ ತೇರ್ಗಡಿದ ತುಪ್ಪನ ವಿಶ್ವಭಾರಕ್ಕೆ ಕಡೆಯೇ ಮಣ್ಮುಕ್ಕಿಸುವನು ಮಾತಿದೆ ಎನ್ನ ಪರಕ್ರಮ. ಎಲೈ ಮೂರ್ಖ, ಈ ಬಿಲ್ಲಾಳನ ಮುಂದೆ ನಿನ್ನ ಬಿಲ್ಲುಗುಳಾಟ ಜರುಗುವುದಿಲ್ಲ. ಇನ್ನು ಮಲಚೂಟಿ ಯುದ್ಧ ಮಾಡು ಬಂಡ ಆರಿಸುವನು ಗಗನಾಂತರಕ್ಕೆ ನಿನ್ನ ರುಂಡ. ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲಲೇ ಬಂಡ ಅದು ಜಾಗೃತಿಯಿಂದ ಇದ್ದಕ್ಕೆ ನಿಲ್ಲೇ ಭ್ರಷ್ಟ. ನೋಡ ನಿಮ್ಮ ಮಹಾರಾಜ ಹೌದು ದೇವ. ಹಳೆಯ ಅದ್ದಿನಂತಿರುವ ಈ ಯುದ್ಧ ವೀರ ನಮ್ ಜಯಿಸಿದ್ದಾಯಿತು. ಇನ್ನು ಗೃದ್ಧಾಕಾರದ ಗರ್ಭ ಭಾಗದಲ್ಲಿದ್ದ ಕೃಷ್ಣಾರ್ಜುನರನ್ನು ನೋಡಿಬಿಟ್ಟರೆ ಸಾಕು ತೀರಿತು. ಇನ್ನು ಅವರೆಡೆಗೆ ರಥವನ್ನು ಸೂಟಿಯಿಂದ ಬಿಡುವಂತ ನಾವು ಸಾರದೆ ಅದಿ ಜಾಗೃತೆ ಮೆತ್ತಂದೆ ಮದಿ
ಪರಾಭವ ಹ ನಮ್ಮ ಯುದ್ಧ ವೀರರ ಸದ್ದು ಸುಳಿವುಗಳಿಲ್ಲದಂತೆ ಹದ್ದಿನಂತಿದ್ದ ನಮ್ಮ ಸೈನ್ಯ ಪದ್ಧತಿಯನ್ನು ಚಿನಾಚಿತ್ರ ಮಾಡಿರುವ ಆ ತಾಮ್ರಧ್ವಜನಿಗೆ ಏನಾದರೂ ನಿನ್ನ ಮಾಯಾಕಾರದ ಅನುಗ್ರಹವೇನಾದರೂ ಕೊಟ್ಟಿರುವೆಯಾ ಹೇಗೆ? ಅಹೋ ನಾರಾಯಣ, ಅಹೋ ಫಲ್ಗುಣ, ನಿನ್ನ ಕಪಟದಲ್ಲಿ ಲಯ ತುಳಿಯುವುದೇ ಕಷ್ಟ. ಯಕ್ಕೋಶ್ಚಿತ ಮಯೂರಧ್ವಜ ಪುತ್ರ ನೋರ್ವನು ಶತಪತ್ರಂಗಳಂತೆ ಲೆಕ್ಕವಿಲ್ಲದ ಮಿಕ್ಕಿದ ವಿಕ್ರಮಾಂಕಿತರನ್ನ ನಿರ್ವಿಕೃತಿಯಂತೆ ಮಾಡಿಬಿಟ್ಟರು. ಹ ಅಹೋ ನಾರಾಯಣ, ಅಹೋ ಶ್ವೇತವಾಹನ, ಇವನೆಷ್ಟು, ಇವನ ಪರಾಕ್ರಮವೆಷ್ಟು. ಬಳರೆ ಹಾಲಲಲ ಭರತ ವೀರನಾದ ನನಗೆ ಎಂತ ಅಪಮಾನವೇ. ಹ ಅಹೋ ಸರ್ಪಶಯನ, ಅಹೋ ಕಿರೀಟಿ, ನೀನು ಆ ತಾಮ್ರಧ್ವಜನ ಪಕ್ಷ ವಹಿಸಿ ನೆಪಕ್ಕೆ ಮಾತ್ರ ಈ ಪಾಂಡವರ ಪಕ್ಷನಂತೆ ವರ್ತಿಸುವ ಏ ಪಕ್ಷಿ ವಾಹನ. ಆ ಕ್ಷುದ್ರನಿಗೆ ಇಂಥ ಶೌರ್ಯೋದ್ರೇಕವು ಯಾರ ಕಡೆಯಿಂದ ಬಂದಿರುವುದು? ಎಲ್ಲದಕ್ಕೂ ನೀನೇ ಕಾರಣ ಮಾಧವ. ಸಾಕು ಮಾಡಿ ನಿನ್ನ ಸಹವಾಸವ ಮಾಡಿಬಿಟ್ಟ ಎಲ್ಲೋ ನನಗೆ ಮೋಸವ. ಅಹೋ ಫಲ್ಗುಣ, ಅಹೋ ಪರಮಾತ್ಮ, ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ನಾರಾಯಣ. ಹೇ ಪಾರ್ಥ, ನುಡಿಯದಿರು ವ್ಯರ್ಥ. ಫಲ್ಗುಣ ಚೆನ್ನಾಗಿ ಕೇಳು. ನಾರಾಯಣ ಅದೇನು ಚೆನ್ನಾಗಿ ಹೇಳು. ಪಾರ್ಥ, ನುಡಿಯದಿರು ವ್ಯರ್ಥ. ಬಿಡದೆ ನಿಮ್ಮನ್ನು ಕಾಯುತ್ತಲಿರುವೆನು. ಈಗ ಇಲ್ಲ ಅಂದವರು ಯಾರು ಚೆನ್ನಾಗಿ ನಾರಾಯಣ? ಕೇಳು. ನಾರಾಯಣ ಅದೇನು ಚೆನ್ನಾಗಿ ಹೇಳು. ಬಿಡದೆ ನಿಮ್ಮನ್ನು ಕಾಯುತ್ತಲಿರುವೆನು. ಹೇ ಪಾರ್ಥ, ನುಡಿಯದಿರು ನೀ ವ್ಯರ್ಥ. ಅಹೋ ಫಲ್ಗುಣ, ಅಹೋ ಪರಮಾತ್ಮ ಚೆನ್ನಾಗಿ ಕೇಳು. ಚೆನ್ನಾಗಿ ಹೇಳು ನಾರಾಯಣ. ಹಲೋ ವಂಡರ್ಫುಲ್. ಧ್ವಜನ ಭಕ್ತಿಗೆ ಸಹಿಸದೆ ಚಂದ ಮಾತನಾಡಿಯೋ ನಾರಾಯಣ. ಅರ್ಜುನ ಚೆನ್ನಾಗಿ ಕೇಳು. ಪರಮಾತ್ಮ ಅದೇನು ಚೆನ್ನಾಗಿ ಹೇಳು. ಧ್ವಜನ ಭಕ್ತಿಗೆ ಸಹಿಸದೆ ನೀನೇ ಈ ಪರಿ ನುಡಿದರೆ ಹೇಗೆ? ಮಾತನ್ನೇ ಹೇಳು ನಾರಾಯಣ. ಅರ್ಜುನ ಚೆನ್ನಾಗಿ ಕೇಳು. ಪರಮಾತ್ಮ ಅದೇನು ಚೆನ್ನಾಗಿ ಹೇಳು. ನೀನೇ ಈ ಪರಿ ನುಡಿದರೆ ಹೇಗೆ? ಸೃಷ್ಟಿಯ ಜನರು ಅನ್ನದೆ ಬಿಡುವರೆ. ಸೃಷ್ಟಿಯ ಜನರು ಅನ್ನದೆ ಬಿಡುವರೆ. ಹೇ ಪಾರ್ಥ, ನುಡಿಯದಿರು ನೀ ವ್ಯರ್ಥ. ಹೇ ಪಾರ್ಥ, ನುಡಿಯದಿರು ನೀ ವ್ಯರ್ಥ. ಅಹೋ ಪಾಂಡವೋತ್ತಮನೇ, ವೃಥಾ ಎನ್ನನ್ನು ದಂಡಿಸುವೆಯಾಕೆ? ಇದ್ದ ಮಾತನ್ನೇ ಹೇಳಿವೆ ನಾರಾಯಣ. ಅಹೋ ಅರ್ಜುನ, ಅಹೋ ಜನಾರ್ದನ, ನಾನು ಪಾಂಡವರಿಗೆ ವಂಚಕನಾಗದೆ ನಿಮ್ಮ ಪೂರ್ವ ಸಂಚಿತಕ್ಕೆ ಪಕ್ಷನಾಗಿದ್ದರೂ ತಂಚಾಮಿಂತಿಗಳನ್ನೆಣಿಸುವೆ. ಅಹೋ ಅರ್ಜುನ, ಅಹೋ ಪರಮಾತ್ಮ, ತಾಮ್ರಧ್ವಜನು ತನ್ನ ಪಂಚಗುಂಡಿಗೆಗಳಿಂದ ಭಕ್ತಿಯ ಸೋಪಾನವನ್ನೇರಿ ಮುಕ್ತಿಯ ಮಹಡಿಯನ್ನು ಸೇರಲು ಹ. ಅದು ನಿನ್ನಗೆ ಸಹಿಸದೆ. ಅಹೋ ಅರ್ಜುನ, ಅಹೋ ಜನಾರ್ದನ, ಸೃಷ್ಟಿಯೋಳು ತನಗಿಂತಲೂ ಮಿಂಚಿದವರು ಯಾರೂ ಇಲ್ಲವೆಂಬ ಗರ್ವಾಂಕಿತಕ್ಕೆ ಮನಗೊಡಬಾರದು. ಅಹೋ ಫಲ್ಗುಣ, ಅಹೋ ಪರಮಾತ್ಮ, ದಶನಾಥನ ಬಲದಿಂದ ಒಂದು ವ್ಯಾಳ್ಯ ಕೀರ್ತಿಯು ಬರುವುದಾಗಿದ್ದರೆ ಹ ಅಪಜಯಮಾನ ಹೊಂದುವ ಮೂಢ ಜನರು ತಮ್ಮ ವಿಶ್ವಾಸ ಪಾತ್ರನಾದ ಸಜ್ಜನರನ್ನು ದೂರಿ ನೆಪಗಳ ಹೊರೆಯನ್ನು ಹೊರೆಸಿದರೆ ಯಾರು ಮಾಡುವುದೇನು? ಹ. ಬರಿದೆಯನ್ನನ್ನು ದೂರುವೆಯ ಅರ್ಜುನ. ಅಹೋ ಫಲ್ಗುಣ, ಅಹೋ ಪರಮಾತ್ಮ, ನಿನ್ನ ಸೈನ್ಯದ ಕೈಲಾಗದಿದ್ದರೆ ನಾನು ಮಾಡುವುದಾದರೇನು? ಅಹೋ ಅರ್ಜುನ, ಅಹೋ ನಾರಾಯಣ, ತಾನು ಜಯಿಸದೆ ಅನ್ಯರ ಮೇಲೆ ಗೋಳು ವಹಿಸುವುದು ಶೂರನ ಮಾತಲ್ಲ. ನಿನ್ನಂಥ ವೀರಾದಿ ವೀರನೇ ಈ ಪರಿ ಮಾತನಾಡಿದೊಡೆ ಸಾಮಾನ್ಯರಿನ್ನೆಷ್ಟು ದೂಷಿಸಬೇಕು ಅರ್ಜುನ? ಏಕೆ ಎನ್ನ ಮೇಲೆ ರುದ್ರೇಕದ ಭಾವ ಫಲ್ಗುಣ? ಅಹೋ ಮಾಧವ, ಅಹೋ ಫಲ್ಗುಣ, ನಮ್ಮ ಯುದ್ಧ ವೀರರ ಈ ಪರಾಭವದ ದೇಶದೊಳಗೆ ಮಾತನಾಡಿದನಾಗಲಿ ಅನ್ಯಾಯವಲ್ಲ. ಹ.
ಅಹೋ ನಾರಾಯಣ. ಅಹೋ ಶ್ವೇತವಾಹನ. ಇನ್ನು ಆ ತಾಮ್ರಧ್ವಜನಿಂದ ನಮ್ಮ ಯಜ್ಞದ ಕುದುರೆ ಎಂಬಿಡಿಸಿಕೊಂಡು ಧರ್ಮರಾಯನ ಯಜ್ಞ ಪೂರ್ತಿಗೊಳಿಸುವ ಭಾರವು ನಿನ್ನದಲ್ಲದೆ ವೃಥಾ ನಾನು ಸೋಚಿಸಿದರೆ ಬಂದ ಭಾಗ್ಯವೇನು? ಹ. ಅಹೋ ನಾರಾಯಣ. ಅಹೋ ಫಲ್ಗುಣ. ಅತಿರಥ ಮಹಾರಥಿಕರನ್ನು ಗತಿ ಕೆಡಿಸಿದ ನಾನೋರ್ವ ಮಹಿಪತಿ ಸುತನಿಗೆ ಭೀತಿಗೊಳ್ಳುವನೆ. ಹ. ಅಹೋ ತನುಜಪಾಲ. ಅಹೋ ಕಿರೀಟಿ. ಅಧಿಕೃತ ಸ್ವಭಾವನಾದ ತಾಮ್ರಕೇತುವಿಗೆ ಏನು ಗೊತ್ತು ಈ ಪುರುಷ ಸಿಂಹದ ಅಸಮಬಲ? ಹ. ಅಹೋ ನಾರಾಯಣ. ಅಹೋ ಫಲ್ಗುಣ. ಪ್ರಮಿಳೆ ಮಹಾರಾಣಿ ಬಬ್ರುವಾಹನನಿಗಿಂತಲೂ ಇವನೇನು ಹೆಚ್ಚಿನವನಲ್ಲ. ಹ. ಇನ್ನು ನೀನು ತಡ ಮಾಡದ ಬಹುಚೂಟಿಯಿಂದ ರಥವನ್ನು ನಡೆಸುತ್ತಿರು. ಉಭಯರು ಕೂಡಿ ತಾಮ್ರಕೇತುವಿನೊಡನೆ ಯುದ್ಧವ ಮಾಡಿ ಕುದುರೆಯನ್ನು ಬಿಡಿಸೋಣ. ಎದುಕುಲ ದೇವ ನೋಡೆನ್ನ ಪ್ರತಾಪವ. ಅಹೋ ಧನುಂಜಯ. ಅಹೋ ಜನಾರ್ದನ. ಹೇಳುವೆನು ಕೇಳು. ಅದೇನು ಚೆನ್ನಾಗಿ ಹೇಳು ಪರಮಾತ್ಮ. ವರರಥ ಶಿರೋಭಾಗದಲ್ಲಿ ಕಪಿರಾಜ ಹಾರಾಡುತ್ತಿರೆ. ಸವ್ಯಸಾಚಿಯ ಸಿಂಗಾಡಿಯಂ ಪಿಡಿದು ರಥದ ಮಧ್ಯದಲ್ಲಿ ನೀರೇ. ಪಾಂಚಜನ್ಯವ ಪಿಡಿದು ರಥದ ಮುಂಭಾಗದಲ್ಲಿ ನಾನಿರೇ. ದ್ರೌಪದಿಯ ಪಾತಿವ್ರತ್ಯ ಪುಣ್ಯ ಪ್ರಭೆಯು ಬೆಳಗುತ್ತಿರೆ. ಸಂಗ್ರಾಮದೋ ಜಯಿಸುವ ಅಧಠ ವೀರರ ಕಾಣೆ. ಪಾರ್ಥ ನಾ ಅಹೋ ಧನುಂಜಯ, ಯಾಕೆ ಎನ್ನ ಮೇಲೆ ಸಂಶಯ? ಅಹೋ ಅರ್ಜುನ. ಅಹೋ ಜನಾರ್ದನ. ನಿನಗೆ ಅಪಜಯವಾದೊಡೆ ಎನಗೂ ಅಪಜಯವೇ ಸರಿ. ಇಲ್ಲ ಅಂದವರು ಯಾರು ನಾರಾಯಣ? ಅಹೋ ಫಲ್ಗುಣ. ಅಹೋ ಪರಮಾತ್ಮ. ಸತತವು ಎನ್ನನ್ನು ಬಿಡದೆ ಸ್ತುತಿಪ ಭಕ್ತಾಗ್ರೇಶ್ವರರಿಗೆ ಹ. ಬಿಡದೆ ಕಾಮಿತಾರ್ಥಗಳನ್ನು ಕೊಡುವೆನು. ಹ. ನಾನು ಭಕ್ತ ಪರಾಧೀನನಲ್ಲವೇ? ಹೌದು ನಾರಾಯಣ. ಅಹೋ ಧನುಂಜಯ. ಅಹೋ ಪರಮಾತ್ಮ. ನಾವು ಈಗ ಹೊರಟಿರುವುದು ಧರ್ಮರಾಜನ ಅಶ್ವಮೇಧ ಯಾಗವನ್ನು ಪೂರ್ತಿಗೊಳಿಸುವವರೆಗೂ ಬಿಡುವವನಲ್ಲ. ಹ. ಅಹೋ ಅರ್ಜುನ. ಅಹೋ ಜನಾರ್ದನ. ಇನ್ನು ರಥವು ಸಿದ್ಧವಾಗಿದೆ. ಹ. ನಿನ್ನ ಅಗಾಧವಾದ ಬಿಲ್ಲು ಬಾಣ ಬತ್ತಳಿಕೆಗಳು ಸಂಸಿದ್ಧವಾಗಿ ರಥದಲ್ಲಿವೆ. ಹ. ಅಹೋ ಫಲ್ಗುಣ. ಅಹೋ ಪರಮಾತ್ಮ. ಇನ್ನು ತಾಮ್ರಧ್ವಜನ ಸತ್ವವು ಎಷ್ಟಿರುವುದು ನೋಡಿ ಬಿಡೋಣ ನಡಿ ಪಾರ್ಥ. ಈಗ ರಥದೊಳಗೆ ಕುಳಿತು ತೋರಿಸು ನಿನ್ನ ಭುಜಬಲದ ಸಾಮರ್ಥ್ಯ. ಕೃಷ್ಣ ನಿನ್ನಿಷ್ಟದಂತಾಗಲಿ. ಬಳಿರ್ರೇ ಎಲೈ ಬಡನರಿಯೇ. ಮೂರ್ಖ, ನಿನ್ನ ಮುಡುಗನೆಂದು ತಿಳಿದಿದ್ದಕ್ಕೆ ಪ್ರದ್ಯುಮ್ನ ಬಬ್ರುವಾಹನಾದಿಗಳ ಜೊತೆ ಬಡಿದು ಈಗ ಎನ್ನೊಡನೆ ಯುದ್ಧ ಕೊಡಲು ಬದ್ಧನಾದಿಯಾ? ಸಹಜವಾಗಿ ನಿಂತಿರುವನೇ ಮೂರ್ಖ. ಎಲೈ ಬುದ್ಧಿ ಶೂನ್ಯನೇ. ಎಲೈ ಬುದ್ಧಿನೇ. ಚಿಕ್ಕವನೆಂದು ಅಕ್ಕರದಿ ಮಮಕಾರಮಂ ತೋರಿದೊಡೆ ಮಕ್ಕ ಮಾರಿ ಅಂತ ನಮ್ಮ ಸೈನ್ಯವನ್ನೆಲ್ಲ ಎಪ್ಪಲಾಯನಗೈದಿಯಾ? ಸಹಜವಾಗಿ ಗೈದಿರುವನೇ ಮಾಡುವುದೇನೇ ಬಂದ. ಈಗ ಈ ತನ್ನುವ ಮೂಡಿ ನಿನ್ನ ಒಡಲಿನ ಮೇಲೆ ಒಡೆಯುವರು ನೋಡು. ತಡೆದುಕೊಳ್ಳುವ ಬಲೆಯಲ್ಲಿಹುದು ವೃಥಾ ನೀನು ಬಳೆದು ಹೋಗುವುದಕ್ಕಿಂತ ಹಿಡಿದ ಕುದುರೆಯ ಕಪ್ಪದೊಂದಿಗೆ ಕೊಟ್ಟಿಯಾದರೆ ನಿನ್ನ ಪ್ರಾಣದ ಕೂದು ನೋಡು ಬಾಲ, ತಡೆಯಲಾರೆ ಎನ್ನ ಶರಜಾಲ. ತಾಮ್ರಧ್ವಜ ಹುಡುಗನೆಂದು ಭಾವಿಸಿ ತೊಡೆಯ ಮೇಲೆ ಕೊಳ್ಳಿಸಿಕೊಳ್ಳುವೆ. ತೊಡೆಯ ಮೇಲೆ ಅಲ್ಲ, ಸ್ವಲ್ಪ ತಾಳು ನಾಲ್ವರು ಸೇರಿ ಹೆಗಲ ಮೇಲೆ ಹೊತ್ತುಕೊಂಡು ಹೋಗುವಂತೆ ಮಾಡುವೆನು. ಮೂರ್ಖ, ಭ್ರಷ್ಟ. ಬಳಿರಿಯ ಮಡವಿ ನಿಂತಿರುವ ನಿಮ್ಮ ಪಡೆಯನ್ನು ಭಕ್ತಿಸಿ ಬರಿದು ಮಾಡಿದ ಕಾಲಕ್ಕೆ ಎನ್ನಗೆ ತೃಪ್ತಿ ಆಗಲು ಹರಿಯದೆ. ನಿನಗೆ ತೃಪ್ತಿ ಆಗಲು ನಾನಿರುವನಲ್ಲೇ ಭ್ರಷ್ಟ. ಮೂರ್ಖ, ಅದಮ ಪಡೆದು ಕಡಲಿನಂತಿರುವ ನಿನ್ನ ಮುರೆ ಒಡೆದು ನಿನ್ನ ಸಾರಥಿ ಮುಡಮೂರ್ತಿಯಾದ ಪರಮಾತ್ಮನ ಸಖ ಶ್ರೀಕೃಷ್ಣನ ಮಿಡಿದು ಪಡವಿ ಪರ ನಮ್ಮ ತಂದೆಗಳಿಗೆ ಕರೆದೊಯ್ಯುವ
ಕಡು ಸಂಭ್ರಮದಿಂದ ಊಡಿದ ಇವನ ಹುಡುಗಾಟವನ್ನು ನೋಡಿದ್ಯಾ? ಅದು ಎಷ್ಟು ಮಾತ್ರಕ್ಕೂ ನಿನ್ನ ಕೈಯಿಂದಲಾಗುವುದಿಲ್ಲಲೇ ಭ್ರಷ್ಟ. ಈ ಮಧ್ಯ ಪಾಂಡವ ಈ ಮತಾಂಧನೇ ಕರಗಸದ ನಡು ಬಡವಾದರೆ ಮೂರ್ಖವನ್ನು ಕೊಲ್ಲಲು ಬಿಡಬಲ್ಲಲೇ? ಐ ಮೂರ್ಖ, ಭ್ರಷ್ಟ. ಶಕ್ತಿ ಯುಕ್ತಿ ಭಕ್ತಿಯುತನಾಗಿ ಮುಕ್ತಿಯಂ ಸಂಪಾದಿಸಿರುವ ಹುಡುಗನಾದರಾದ ಬಳಿರಿಯೇ ಭಕ್ತಿಯುಳ್ಳ ಸಣ್ಣವನು ದೊಡ್ಡವನಾದರೆ ಬಂದು ಶಕ್ತಿ ಯುಕ್ತಿ ಹೊಂದಿದವನು ಷಂಡನು ಎಂದಿಗೂ ಆಗಲಾರಲ್ಲೇ ಭ್ರಷ್ಟ. ಐ ಮೂರ್ಖ, ಅದಮ ಬಳಿರಿಯ ಇದು ನೋಡಿಕೋ, ನಿನ್ನ ರಥದ ಚಕ್ರಗಳು ಮುಂಭಾಗಕ್ಕೆ ತಿರುಗದಂತೆ ಹಿಂಭಾಗದಲ್ಲಿ ಗಿರ್ರನ ತಿರುಗಿದ ಹಿಂಬಾಲಿ ಜೂದು ನೋಡಿದ್ಯಾ ಪಾರ್ಥ? ನೀನು ಯಾವ ದೊಡ್ಡ ಸಮರ್ಥ? ನೀನ್ ಯಾವ ದೊಡ್ಡ ಸಮರ್ಥನಲ್ಲೇ ಭ್ರಷ್ಟ. ಫಲ ಫಲ ತಾಮ್ರಧ್ವಜ, ನಿನ್ನ ಸಾಹಸಕ್ಕೆ ಮೆಚ್ಚಿದೆನು. ಮೆಚ್ಚಲೇಬೇಕು ನಾರಾಯಣ. ಅಹೋ ಬಾಲಕ, ಅಹೋ ಮುರಹರೇ, ಭುವನ ಬ್ರಹ್ಮಾಂಡಗಳು ಎನ್ನ ರಥದೊಳಿದ್ದು ಭಾರವಾಗಿದ್ದರು ನಿನ್ನ ಶರಜಾಲದ ಆರ್ಭಟಕ್ಕೆ ಹೆದರಿ ಯೋಜನ ದೂರ ಹಿಂದಕ್ಕೆ ತಿರುಗಿತು. ಹೌದೇ ನಾರಾಯಣ? ಈ ರಥವು ನೋಡು ಅರ್ಜುನ, ಹೇಗಿರುವುದು ಇವನು ಮಾಡುವ ಗರ್ಜನ. ಅವ್ವೋ ಶ್ರೀ ಕೃಷ್ಣಮೂರ್ತಿ, ಯಾತಕ್ಕೆ ಕೊಂಡಾಡುವ ತಾಮ್ರಧ್ವಜನ ಕೀರ್ತಿ ಇನ್ನು ಬಂದಿಲ್ಲ ಎಮಗೆ ಅಪಕೀರ್ತಿ. ಅಹೋ ನಾರಾಯಣ, ಅಹೋ ಫಲ್ಗುಣ, ಶತ್ರುವನ್ನು ಯಶಸ್ಸು ಮಾಡಿದರೆ ನಮ್ಮ ಬಲವು ಕಡಿಮೆಯಾಗಲರಿಯದು ಮುರಾರಿ. ಮನದೋಳ್ಕಡು ರೋಷ ಮಂಗೊಂಡು ಅಭಿಮಾನ ಪೂರಿತವಾದ ಭಾಗವಹಿಸಿ ಕೀರ್ತಂಗನೆ ಮೊಯಿಸಬೇಕೆಂಬ ಆತುರದಿಂದ ಎದುರಾದ ವೈರಿಗಳ ಮೇಲೆ ಶರಗಳ ಮಳೆಯಂ ಸುರಿಸಿ ಕದನವನ್ನು ಮಾಡಬೇಕು. ಇಂಥ ಸನ್ನಿವೇಶವನ್ನು ಬಿಟ್ಟು ವೈರ್ಯಂ ನೆನೆದರೆ ಕೀರ್ತಿಯು ಬರುವ ಬಗೆಗೆ. ಅಹೋ ನಾರಾಯಣ, ಅಹೋ ಫಲ್ಗುಣ, ಇನ್ನು ಎನ್ನ ಕಾಂಡಿ ಬಿಯಂ ತೀಡಿ ತಾಮ್ರಧ್ವಜನ ಮೇಲೆ ತೋರಿಸುವೆ ನೋಡು. ಎಲ್ಲ ಈ ತಾಮ್ರಧ್ವಜ ಮುಗಿಯಿತು ನಿನ್ನ ಶೌರ್ಯ ತೇಜ. ಈ ಒಂದೇ ಒಂದು ಬಾಣದ ಆರ್ಭಟಕ್ಕೆ ತಡೆಯಲಾರ ನೋಡಿಕೋ. ಬಳಿರಿಯೇ, ಯುದ್ಧ ಜಾಗ್ರತೆಯಿಂದ ಯುದ್ಧಕ್ಕೆ ನಿಲ್ಲನ ಬಂದ. ಅತಿ ಜಾಗೃತಿಯಿಂದ ಯುದ್ಧಕ್ಕೆ ನಿಲ್ಲಲಾಗದ. ನೋಡಿದೀಯ ಮುರಾರಿ, ತಾಮ್ರಧ್ವಜನು ಆದನು ಪರಾರಿ. ಅಪ್ಪಿ ಯೋಜನೆ ದೂರ ಅವನ ರಥವು ಹಿಂದಿರುಗಿತು ನೋಡಿದೀಯಾ? ಅವೋ ಮಾಧವ, ನೋಡಿದೀಯ ಈ ರಣದ ವಿಸ್ತಾರವ? ರುಂಡ ಮುಂಡಗಳು ರಣ ಮಂಡಲದೊಳ ಕಡೆ ತಾಂಡವಗೊಂಡು ಇಂಡು ಭೂತಗಳು ದಂಡಿಯಾಗಿ ಮಾಡುವವು ನೋಡು. ಅಹೋ ನಾರಾಯಣ, ಅಹೋ ಶ್ವೇತವಾಹನ, ಶೋಭಂಗಳ ಕೃಷ್ಣ, ಇನ್ನು ತಾಮ್ರಧ್ವಜನು ಬಿದ್ದಿರುವ ಸ್ಥಳಕ್ಕೆ ಅತಿ ಜಾಗೃತಿಯಿಂದ ಮದ್ರಥವಂಬಿಡು ಮಾಧವ. ನೋಡಿದೆ ಈ ಅರ್ಜುನನ ಭುಜಬಲದ ಶೌರ್ಯವ. ಬಳಿರಿಯೇ, ಎಲ ಈ ಕಿರೀಟಿ, ನನಗೆ ನೀನೇನು ಸಾಟಿ? ನನಗೆ ನೀನೇನು ಸಾಟಿಯಲೇ ತಾಮ್ರಕೇತುವೆ? ಮೂರ್ಖ, ಭ್ರಷ್ಟ, ರಥವನ್ನು ಒಡೆಯುವ ನೀಲ ಮೇಘ ಶಾಮನನ್ನು ಬಿಡ. ಎಷ್ಟೋ ಕುದುರೆಯನ್ನು ಬಿಟ್ಟು ಕರಿನಗರಕ್ಕೆ ಓಡ. ನನ್ನ ಸಾಹಸಕ್ಕೆ ಮೆಚ್ಚಿ ನನ್ನ ಎದುರು ಬಂದಿರುವಲ್ಲೇ ಎಲೈ ಮೂರ್ಖ, ಭ್ರಷ್ಟ, ನಮಗೆ ಬೇಕಾಗಿರುವವು ಶ್ರೀಕೃಷ್ಣನ ಪಾದಗಳ ಜೋಡು, ಪಡೆಯುವ ಮುಖ್ಯ ಬೀಡ. ಇನ್ನು ನನಗೇನು ಈಡೆ ಅರ್ಜುನ, ಬಿಟ್ಟು ಬಿಡು ನಿನ್ನ ಯತ್ನ ಯೋಚನೆ. ಬಳಿರ್ರೆ ಅಖಂಡರ ಎರಬಲಮಂ ಖಂಡ್ರಿಸಿ ಚಂಡ ವಿಕ್ರಮಾಂಕಿತನಂತೆ ಮೆರೆಯುವ ಪುಂಡ ತಾಮ್ರಧ್ವಜ. ಎಲೈ ಬಂಡ ಅರ್ಜುನ, ಬಳಿರ್ರೆ ಈ ಭೂಮಂಡಲ ದೋಳ್ಗಂಡು ಗಲಿಗಳ ಗಂಡ ಅರಿತಿ ಮಿರಿ ಮಾರ್ತಾಂಡ ಮುಂದಕ್ಕಿಟ್ಟ ಹಿಂದಕ್ಕೆ ಕೈ ಕಾದು ಗಂಡ. ಎಲೈ ಭ್ರಷ್ಟ, ಎಲೈ ದುಷ್ಟ, ಚಂಡ ಮುಂದಕ್ಕಿಡುವವರ ಕಾಲಿಂದ ಕಿಡುವವರ ಗಂಡ ಚಂಡ ಪ್ರಚಂಡ ನಂಬ ಖ್ಯಾತಿಯಂ ಪಡೆದು ಈ ಕಾಲ್ಪೆಂಡೆಯಂ ಧರಿಸಿ ಈ ಕೋದಂಡವಂ ಪಿಡಿದು ಸಾರ್ಥಕವೇನೋ? ಸಾಕ್ಷಾತ್ ಪರಾಂಬೆಯಂ ಮೆಚ್ಚಿಸಿ ನಿಶ್ಚಯವಾಗಿ ಪಡೆದ ಅಕ್ಷಯ ಬಾಣ, ಪರಮೇಶ್ವರನಿಂದ ಪಡೆದ ಪಾಶುಪದಾಸ್ತ್ರ, ರಥಧ್ವಜದಳಿರ್ಪ ಹನುಮಂತ, ಚರಣದೊಳಿರ್ಪ ಮುತ್ತಿನ ಕಾಲ್ಪೆಂಡೆ, ಕಾಲ್ಗಗ್ಗರಿ ಗಾಂಡಿ ವಿಧನುಸ ಪಡೆದು
ಮೂರು ಲೋಕದ ಗಂಡ ಪ್ರಚಂಡನಾದ ಈ ಕಲಿಪಾರ್ತನು ನಿನ್ನ ರುಂಡ ಗಗನ ಮಂಡಲಕ್ಕೆ ಆರಿಸಿ ನಿನ್ನ ಕಂಡ ಕಾವರಂ ಕಿತ್ತು ಹಿಂಡು ಮೊತ್ತಗಳಿಗೆ ಅಂಡಿಯಾಗಿ ಉಳಿಸಿ ನೋಡು. ನಿನ್ನಿಂದಷ್ಟು ಮಾತ್ರಕ್ಕಾಗುವುದಿಲ್ಲಲೇ ಮೂರ್ಖ. ಎಲೈ ಬಂಡ, ಎಲೈ ಮೂರ್ಖ, ನಮ್ಮ ಯಜ್ಞದ ಕುದುರೆಯಂ ಕಟ್ಟಿರುವುದು ನೀನು ದಂಡ. ಎನ್ನೊಡನೆ ಯುದ್ಧ ಮಾಡಿ ಏಕೆ ಸೇರು ಯಮಗಂಡ. ಎನ್ನ ಗಾಂಡೀವದಿಂದ ಬರುವುದು ನೋಡು ಕೋದಂಡ. ಬಳಿರೇ ತಕ್ಷಣ ತೆಗೆಯುವುದು ನಿನ್ನ ರುಂಡ. ಎಲೈ ಆತ್ಮ ಪೌರುಷವನ್ನು ಕೊಚ್ಚಿಕೊಳ್ಳುವ ಧೀರ, ಯಾರೊಯ್ಯರು ನಿನ್ನ ವಿಚಾರ? ನೀನೇನರಿಯಲೇ ಭ್ರಷ್ಟ. ಮುರಾರಿಯ ಬೆಂಬಲದಿ ಶಾಸಕಾರ್ಯಂಗಳಂ ಗೈದು ಕೀರ್ತಿಯಂ ಪಡೆದ ಧೀರ, ದ್ರುಪದನು ನಿರ್ಮಿಸಿದ ಮತ್ಸ್ಯಯಂತ್ರವನ್ನು ನವನೀತ ಚೋರನ ಗುರಿಯಿಂದ ಒಡೆದು ದ್ರೌಪದಿಯಮ್ಮ ನಾರಿಯನ್ನು ಪಡೆದ ಬಳಿರಿಯೇ 5 ಮಂದಿ ಪತಿಗಳಾದಿರಿ. ಪತಿಗಳ 5 ಸತಿಯ ಭಂಗ ಕೊದಗದ ಮುಸುಗಿಟ್ಟಿರೆ. ನಮ್ಮ ತಾಯಿಯ ಆಜ್ಞೆ ಪ್ರಕಾರ 5 ಮಂದಿ ಗಂಡರಾಜವಲೇ ಭ್ರಷ್ಟ. ಐ ಮೂರ್ಖ, ಅದಮ್ಮ ಅಕ್ಷಯಾಂಬರವನ್ನಿಟ್ಟು ಸಲು ಇದನ್ನು ಅಚ್ಚುತನ ಅರ್ಜುನ ನಿನ್ನ ಸಾಹಸವಲ್ಲ ಎಲ್ಲಿ ಅಡಗಿತ್ತ? ಎಲೈ ಅರ್ಜುನ, ತಾಮ್ರಧ್ವಜ, ಒಬ್ಬನೇ ಯುದ್ಧವಂ ಗೈಯದ ಕೃಷ್ಣನ ನೆರಳಿನಲ್ಲಿದ್ದು ಕೀರ್ತಿಯಂ ಸಂಪಾದಿಸೆ ಬಳಿರಿ. ಈಗ ಜಗದೇಕ ವೀರನೆಂದು ಒದರಿಕೊಳ್ಳಲು ನಿನ್ನ ಮನವಾದರೂ ಹೇಗೆ ಒಪ್ಪುವುದು? ಎನ್ನ ಸಾಹಸಕ್ಕೆ ಮೆಚ್ಚಿ ಪಾರ್ಥ ಸಾರಥಿಯಾಗಿರಲಿ ಅದಮ್ಮ. ಐ ಮೂರ್ಖ, ಭ್ರಷ್ಟ, ಯಜ್ಞದ ಕುದುರೆಯ ಬೆಂಗಾವಲಿಗೆ ನೀನೊಬ್ಬನೇ ಬಂದರೆ ಎನ್ನಜ್ಜ ವೀರಾಗ್ರೇಶ್ವರನು ಎಲ್ಲಿ ಸವರಿಕ್ಕುವನೆಂಬ ಭೀತಿಯಿಂದಲೇ ಕೃಷ್ಣನ ಜೊತೆಗೆ 5 ಮಂದಿಯ. ಎಲೈ ಬಂಡ, ಭ್ರಷ್ಟ, ನಿಮ್ಮಿಬ್ಬರನ್ನು ಎಮ್ಮ ತಂದೆಯ ಬಳಿಗೆ ಪಿಡಿದೊಯ್ಯದಿದ್ದರೆ ನಾನು ಮೈರಧ್ವಜನ ಪುತ್ರನೆಂದು ಸಾರ್ಥಕವೇನು? ಎಲೈ ಪಾರ್ಥ, ತಾಮ್ರಧ್ವಜ, ನೀನು ಮಾಡುವ ಕಾರ್ಯವಲ್ಲ ವ್ಯರ್ಥ. ಬಾತ್ರಾತ್ಯಮಂ ಕಳೆದುಕೊಳ್ಳುವ ನಿಮಿತ್ತಾರ್ಥ, ಇದರಿಂದ ನಿನಗೆ ದೊರೆಯೋದು ಪಾರಮಾರ್ಥ. ಎಲೈ ಮೂರ್ಖ, ಅದಮ್ಮ ನಾನು ಮಾಡುವುದು ಹರಿಪ್ರಾಪ್ತ. ಇನ್ನು ಮಾತನಾಡದಿರು ವ್ಯರ್ಥ. ತೊಡುಬಾಣಂಗಳ ಮೆತಾರ್ಥ, ಕಡಿಮೆ ಮಧ್ಯಮಾರ್ಥ. ಬಳಿರ್ರೆ ನಾನಂತ ಸಮರ್ಥನಲ್ಲವೆಂದರೆ ಸ್ಥಿರವಾಗಿ ನಿಂತ ಕೀರ್ತಿಯನ್ನಾದರೂ ನೀ ಕಾಣೆಯ ಮೂರ್ಖ. ಸಹಜವಾಗಿ ಕಂಡಿರುವನಲ್ಲ ಬಂಡ. ಬಳಿರ್ರೆ ನಮ್ಮ ಯಜ್ಞದ ಕುದುರೆಯಂ ಬಂಧಿಸಿ ಎನ್ನೊಡನೆ ಯುದ್ಧ ಮಾಡುವುದು ಕೈಲಾಗದೆ ವ್ಯರ್ಥವಾಗಿ ಎನ್ನ ಸಾಮರ್ಥ್ಯವನ್ನು ಅಳಿವೆಯ. ಸಹಜವಾಗಿ ಯುದ್ಧ ಮಾಡಿ ತೋರಿಸುವ ಮೂರ್ಖ. ಎಲೈ ಜಡಮತಿಯೇ, ಎಲೈ ಮಂಕುಮತಿಯೇ, ಲೋಕಹಿತಕರಾರ್ಥವಾದ ಕಾರ್ಯಾರ್ಥಗಳ ಮಾಡಿ ಸಾರ್ಥಕವಾಗಿರುವ ಈ ಜನಾರ್ದನನು ಎನ್ನ ಸಾಹಸಕ್ಕೆ ಒಪ್ಪಿ ಎನ್ನ ಮೆಚ್ಚಿ ಪಾರ್ಥ ಸಾರಥಿಯಾಗಿರುವನು. ಎಲೈ ಭ್ರಷ್ಟ, ಎಲೈ ಮೂರ್ಖ, ಇದರ ಮರ್ಮವನ್ನರಿಯದ ಈನ ಭಾಷೆಗಳನ್ನು ನುಡಿದಿಯಾದರೆ ನಿನ್ನ ನಾಲಿಗೆ ಅಂತೇಳಿ ನಿನ್ನನ್ನು ಯಮನ ಸದನಕ್ಕೆ ಕಳಿಸಿ ನೋಡು ಭ್ರಷ್ಟ. ಪರಮ ಪಾಪಿಷ್ಟ. ನೀನು ಸರಿದೀರನೆನ್ನುವುದು ಎನ್ನಯ ಮನವರಿಯದೆ ಮುಕ್ಕಣ್ಣನಂ ಗೆದ್ದಿರುವ ನಿನ್ನ ಅಮ್ಮನ ಬಲ್ಲೆ. ನೀನೇನು ಬಲ್ಲೆಯಲೇ ತಾಮ್ರ ಗೆದ್ದುವೆ. ಎಲೈ ಮೂರ್ಖ, ಅದಮ್ಮ ಒಬ್ಬ ಪ್ರಮಿಳೆ ಎಂಬ ಹೆಣ್ಣಿನ ಸಂಗಡ ಯುದ್ಧಗೊಂಡಿರುವುದು ನಿನ್ನ ಬಣ್ಣವಲ್ಲ ನಾ ಬಲ್ಲೆ. ಆಕಾಶವಾಣಿಯ ದೊರೆಯಾದ್ದರಿಂದ ಸುಮ್ಮನೆ ಬಿಟ್ಟಿರುವಲೇ ಭ್ರಷ್ಟ. ಎಲೈ ಮೂರ್ಖ, ಅದಮ್ಮ ಹೆಣ್ಣನ್ನು ಗೆಲ್ಲದವನು ಮುಕ್ಕಣ್ಣನಂ ಗೆದ್ದಿರುವನು. ಸಹಜವಾಗಿ ಗೆದ್ದನು. ನಿನಗೆ ಅನುಮಾನವಿದ್ದರೆ ಈ 3 ಲೋಕವನ್ನು ತಿರುಗಿ ಬಾ. ಎಲೈ ಮೂರ್ಖ, ಅದಮ್ಮ ನಿನ್ನ ಬೆನ್ನಿನ ಮೇಲಿದ್ದ ಮಚ್ಚೆಯನ್ನು ಪಾರ್ವತ ದೇವಿಯು ನೋಡಬೇಕೆಂಬ ಇಚ್ಛೆಯಿಂದ ಮಾಡಿದ ಕಾಣಲವೇ ಕಾಣಲವೇನು? ಎಲೈ ಮೂರ್ಖ, ಭ್ರಷ್ಟ, ಮುಕ್ಕಣ್ಣನಂ ಗೆದ್ದನೆಂದು ಕುಡಿ ಮೀಸೆ ತುಡುಕಿ ತೀಡಿದೊಡ ನಾನು ಒಪ್ಪುವುದು. ಒಪ್ಪಲೇಬೇಕಲೇ ಮೂರ್ಖ. ಎಲೈ ಮೂರ್ಖ, ಎಲೈ ಬಂದ, ಅದಮ್ಮ ಆ ಜಗದೀಶನು ಮನ ಮರುಗಿ ಪಾಚುಪತಸ್ತ್ರವನ್ನಿಟ್ಟು ಕಾಲಕ್ಕೆ ನಿವಾಸಕವತರೆಂಬ ರಕ್ಕಸರ ಮುಕ್ತಿಗೋಸ್ಕರ ಇಷ್ಟನಾಗಲೇ ನನ್ನ ಪರಾಕ್ರಮಕ್ಕೇನಾದರೂ ಇತ್ತಿರುವನು. ಕಾಲಕ್ಕೆ ನಿವಾಸರೆಂಬ ರಕ್ಕಸರನ್ನು ಮುಕ್ತಿಸಲು ನಾನೊಬ್ಬನ ಧೀರನೆಂದು ನನಗೆ ಈ ಪಾಶುಪದಾಸ್ತ್ರವನ್ನು ಕೊಟ್ಟಿರುವಲ್ಲೇ ಭ್ರಷ್ಟ. ಎಲೈ ಮೂರ್ಖ, ಅದಮ್ಮ ಕೃತಿವಾಸನನ್ನು